ಈಗ ಫೈಲ್ ಕ್ರಿಯೇಷನ್ ಮತ್ತು ಫೋಲ್ಡರ್ ಕ್ರಿಯೇಷನ್ ಎರಡು ಗೊತ್ತಾದವಲ್ಲ. ಇನ್ನು ನಾವು ನೆಕ್ಸ್ಟ್ ಕಮಾಂಡ್ಸ್ ಅನ್ನು ನೋಡ್ಕೊಳ್ಳೋಣ. ನೆಕ್ಸ್ಟ್ ಕಮಾಂಡ್ಸ್ ಯಾವ? ಕಟ್, ಕಾಪಿ, ಪೇಸ್ಟ್ ಅಂದ್ರೆ ಹೋಮ್ ಮೆನುದಲ್ಲಿ ಎಷ್ಟು ಕಮಾಂಡ್ಸ್ ಅದಾವು ಅವ ಕಮಾಂಡ್ ಎಲ್ಲ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಫೋಲ್ಡರ್ ಮಾಡ್ಕೋಬೇಕು. ಫೋಲ್ಡರ್ ಕ್ರಿಯೇಷನ್ ಮಾಡ್ಲಕ್ಕ ಶಾರ್ಟ್ಕಟ್ ಕೀ ಯಾವ್ದೈತಿ? ಕಂಟ್ರೋಲ್ ಶಿಫ್ಟ್ ಎನ್. ಒಂದಿಲ್ಲಿ ನಾವು ಫೋಲ್ಡರ್ ಮಾಡ್ಕೊಂಡಿವಿ. ಆ ಫೋಲ್ಡರ್ ಹೆಸರು ನಾವು ಬೇಕಾದ ಕೊಡ್ಬೋದು. ನಾವೀ ಫೋಲ್ಡರ್ ಮಾಡ್ಕೊಂಡಿವಿ ಅಂದ್ರ ಇಲ್ಲಿ ಕ್ಲಿಕ್ ಮಾಡಿ ಮಾಡ್ಕೋಬಹುದು, ಅಥವಾ ಇಲ್ಲೇ ಡಬಲ್ ಕ್ಲಿಕ್ ಮಾಡಿ ನಾವು ಓಪನ್ ಮಾಡ್ಕೋಬಹುದು, ಅಥವಾ ಇಲ್ಲೇ ಓಪನ್ ಅಂತ ಆಪ್ಷನ್ ಐತಿ, ಇಲ್ಲಿಂದನೂ ಓಪನ್ ಮಾಡ್ಕೋಬಹುದು, ಅಥವಾ ನಾವು ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬಹುದು. ಬೇಕಾದ ಒಂದು ಮೆಥಡ್ ದಿಂದ ನಾವು ಅದ ಫೈಲ್ ಫೋಲ್ಡರ್ ಓಪನ್ ಮಾಡ್ಕೋತೀವಿ. ಓಕೆ, ಇಲ್ಲಿ ನಾವು ಓಪನ್ ಮಾಡ್ಕೋತೀವಿ. ಇಲ್ಲಿ ಒಂದು ನಮಗೆ ಫೈಲ್ ಬೇಕು, airtel.html ಅಂತ. ಅಂದ್ರೆ ಏನ್ ಮಾಡ್ಕೊಳ್ಳೋದು? ರೈಟ್ ಕ್ಲಿಕ್, ನ್ಯೂ, ಆನಂತರ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ರಿ. ಇಲ್ಲಿ ಬಂದ ಇದೆಲ್ಲ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಿ ನಾವು airtel.html ಒಂದು ಫೈಲ್. ಫೈಲ್ ಹೆಸರು ಏನೈತಿ? ಏರ್ಟೆಲ್ ಕಾಣ್ತೈತಲ್ಲ, airtel.html ಫೈಲ್ ಹೆಸರೈತಿ. ಈಗ ಮತ್ತೆ ನಮಗ ಬೇರೆ ಫೈಲ್ಸ್ ಅನ್ನು ಮಾಡ್ಕೋಬೇಕು. ಸೇಮ್ ಮೆಥಡ್ ಇಂದ ನಾವು ಅಲ್ಲಿ ಮಾಡ್ಕೋತೀವಿ. ರೈಟ್ ಕ್ಲಿಕ್, ನ್ಯೂ, ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತೀವಿ, ಅದಕ್ಕೆ ಹೆಸರು ಕೊಡ್ತೀವಿ. ಏನ್ ಡಿಫಿಕಲ್ಟ್ ಐತಿ ಫೈಲ್ ಕ್ರಿಯೇಷನ್ ಮಾಡೋದ? ಓಕೆ, ಇದಕ್ಕೆ ನಾವು ಬೇಕಾದ ಹೆಸರು ಕೊಡ್ಬೋದು. ಕೊಟ್ಟನಲ್ಲ, ಈ ಹೆಸರನ್ನ ಎಷ್ಟು ದೊಡ್ಡದು ಕೊಡ್ಬೋದು? 256 ಕ್ಯಾರೆಕ್ಟರ್ಸ್. ಈಗ ಈ ಫೈಲ್ ಹೆಸರು ಏನೈತಿ ಹೇಳ್ರಿ? ಅದ ಫೈಲ್ ಹೆಸರು ಏನೈತಿ? ಕಾಣ್ವತ್ತ? ಮತ್ತಿಷ್ಟು ದೂರ ಹೋಗಿ ಕುಂತೀರಿ? ಏನೈತಿ? ದೊಡ್ಡದು ಮಾಡಿ ನೋಡೋಣ. ಕಾಯ್ತಾ? ಗೊತ್ತಾಯ್ತು? ಬಂತಲ್ಲ? ಈಗ ಈ ಫೈಲ್ ಹೆಸರ ನಮಗೆ ಚೇಂಜ್ ಮಾಡ್ಕೋಬೇಕು. ಫೈಲ್ ಹೆಸರ ಚೇಂಜ್ ಮಾಡ್ಕೊಳಕ ಇಲ್ಲಿ ರೀನೇಮ್ ಅಂತೀವಿ. ರೀನೇಮ್, ಡಬಲ್ ಕ್ಲಿಕ್ ಕೊಡ್ತೀವಿ, ಸಿಂಗಲ್ ಕ್ಲಿಕ್ ಮಾಡಿದೀವಿ, ರೀನೇಮ್ ನಾವು ಬೇಕಾದ ಹೆಸರಲ್ಲಿ ಕೊಡಬಹುದು. ಫೈಲ್ ಹೆಸರು ಚೇಂಜ್ ಮಾಡ್ಕೊಳಕ ರೀನೇಮ್, ಅಥವಾ ನಾವೇನ್ ಮಾಡ್ಕೋಬಹುದು? ರೈಟ್ ಕ್ಲಿಕ್ ಮಾಡಿ ರೀನೇಮ್ ಅನ್ಬೋದು. ರೈಟ್ ಕ್ಲಿಕ್ ಮಾಡಿ ರೀನೇಮ್ ಅನ್ಬೋದು. ಓಕೆ, ಇದ್ರ ನಮಗ ಹೆಸರು ಚೇಂಜ್ ಮಾಡೋದೈತಿ. ಏರ್ಟೆಲ್ ಬೇಡ, ನಮಗ ಬೇರೆ ಹೆಸರು ಚೇಂಜ್ ಮಾಡೋದೈತಿ. ರೈಟ್ ಕ್ಲಿಕ್, ರೀನೇಮ್ ಗೊತ್ತಾಯ್ತು? ರೀನೇಮ್ ಅಂದಿವಿ. ಇಲ್ಲಿ ನೀವು ಬೇಕಾದ ಹೆಸರು ಕೊಡ್ಬೋದು, ABC ಅಂತ. ಈಗ ಒಂದು ಫೈಲ್ ಹೆಸರ ಅಥವಾ ನಮಗ ಫೋಲ್ಡರ್ ಹೆಸರ, ಇದು ಡೆಮೋ ಅಂತ ಐತಿ, ಅದರ ಹೆಸರು ಚೇಂಜ್ ಮಾಡೋದೈತಿ ಅಂದ್ರೆ ನಾವು ರೈಟ್ ಕ್ಲಿಕ್ ಮಾಡಿ ಮಾಡ್ಕೋಬಹುದು, ಅಥವಾ ಇಲ್ಲಿಂದ ಮಾಡ್ಕೋಬಹುದು, ಅಥವಾ ಇದ್ರ ಮೇಲೆ F2 ಶಾರ್ಟ್ಕಟ್ ಕೀ ಕೂಡ ನಾವು ಅಲ್ಲಿ ಬಳಕೆ ಮಾಡ್ಕೋಬಹುದು. F2 ಅಂದ ನಾವು ಅಲ್ಲಿ ಹೆಸರು ಚೇಂಜ್ ಮಾಡ್ಕೋಬಹುದು. ಚೇಂಜ್ ಆಯ್ತಲ್ಲ? ಓಕೆ, ಹೆಸರು ಚೇಂಜ್ ಮಾಡೋದು ಗೊತ್ತಾಯ್ತು. ಅದ ಓಪನ್ ಮಾಡಿ ಇದರಲ್ಲಿ ನಾವು ಬೇಕಾದ ಮಾಹಿತಿ ಬರೀಬಹುದು. ಈಗ ಇದ್ರ ಹೆಸರು ಚೇಂಜ್ ಮಾಡ್ಲಾಕ ಎಲ್ಲಕ್ಕಿಂತ ಈಸಿ ಮೆಥಡ್ ಯಾವ್ದ? ಇದ್ರ ಹೆಸರು ನನಗೆ ಚೇಂಜ್ ಮಾಡೋದೈತಿ. ಹೆಂಗ? F2 ಅನ್ನೋದು. F2 ಎಲ್ಲಕ್ಕಿಂತ ಈಸಿ ಮೆಥಡ್. ಆ ನಂತರ ಹೆಸರು ಚೇಂಜ್ ಮಾಡಕ್ ಬರ್ತೈತಿ ನಾವು
ಹೆಂಗ್ ಮಾಡೋದು? ಹಿಂಗ ಮಾಡೋದು ಏನಿಲ್ಲೋ? ಇದಕ್ಕೆ ಹೆಸರು ಕೊಡ್ಬೋದಲ್ಲ, ಇದು ಮತ್ತೊಂದ ಕೊಡ್ಬೋದು ಅಥವಾ ಇಲ್ಲೋ ಬರ್ತೈತಿ. ಒಟ್ಟು ನೋಡ್ತೀರಿ, ನೀವು ಯಾರಿಗೆ ಕೊಡ್ರಿ ಏನ್ರಿ ಬರ್ತೈತಿಲ್ಲೋ ನೋಡೋದು. ಬರ್ತೈತಿಲ್ಲೋ? ಬರ್ತೈತಿ. 4 5 7 8 9 ಮಾಡೋದು ನಾವು. ಎಂಟರ್ ಆಗ್ಬತ್ತಲ್ಲ. ಆಗ್ಬತ್ತಲ್ಲ. ಹಿಂಗೂ ಒಳಗಡೆ ಆತಾವು ತಪ್ಪುಗಳ. ಹೌದು, ಇದು ರಿನೇಮ್ ಆಗಂಗಿಲ್ಲ. ಸರ್ ಮಾಡಿದ್ರೆ ಅಟ್ಟ ಆತೈತಿ. ನಿಂಗ್ ಮಾಡಕ್ ಬರ್ತೈತಿ ನೋ ರಿನೇಮ್. ರಿನೇಮ್ ಹೆಂಗ್ ಮಾಡೋದು ಹೇಳ್ರಿ? ಇದ್ರದ್ದು ರಿನೇಮ ಹೆಂಗ್ ಮಾಡೋದು? 1 ಮಿನಿಟ್ ಹಿಂದ್ಗಡೆನ ನಾನು ಹೇಳಿದ್ನಿ ರಿನೇಮ್ ಹೆಂಗ್ ಮಾಡೋದು. ರೈಟ್ ಕ್ಲಿಕ್, ಯಾವ್ದು ಬೇಕಾದ ಮೆಥಡ್ ಯೂಸ್ ಮಾಡ್ರಿ. ರಿನೇಮ್, ಇದಕ್ಕೆ ಹೆಸರ 7 8 9. ಓಕೆ, ಅದೇನು ಹೇಳತೈತಿ ಓದ್ರಿ. ಅದು ಓದಿದ್ರೆ ನಿಮಗೆ ಅದು ಏನ್ ಹೇಳತೈತಿ ಅನ್ನೋದು ಗೊತ್ತಾಗ್ತೈತಿ. ಯಾಕಾಗ್ವಾತು ಹಿಂಗ ಒಳಗಡೆ ಆಗ್ತಾವು. ಹೇಳೋ ಹೊತ್ನ್ಯಾಗ ಎಲ್ಲ ಈಸಿ ಅನಿಸ್ತೈತಲ್ಲ. ಈಗ ಯಾಕಾಗ್ವಾತು ಕಾಣುವಾತು. ಅದಕ್ಕಾಗಿ ಹೇಳೋದು ಇಲ್ಲಿ ಓದ್ರಿ. ಏನ್ ಹೇಳತೈತಲ್ಲ? ಹಾ, ಓಪನ್ ಐತಿ ಅಂತ ಹೇಳತೈತಿ. ಓಪನ್ ಐತಲ್ಲ? ಹಾ, ಓಪನ್ ಐತಿ. ಓಪನ್ ಐತಲ್ಲ? ಇಲ್ಲ. ಆದರೆ ಇದ್ರ ಒಳಗಡೆ ಇದೊಂದು ಫೈಲ್ ಐತ್ಲ, ಯಾವ್ದ? 1 2 3 4 ಇದು ಇಲ್ಲಿ ಓಪನ್ ಐತಿ. ಅದ್ರಾಗಿಂದ ಒಂದು ಫೈಲ್ ಓಪನ್ ಮಾಡಿ ನೀವು ಹೆಸರು ಬದಲಾವಣೆ ಮಾಡೋದು ಪ್ರಯತ್ನ ಪಟ್ಟಿದ್ರೆ ಬದಲಾವಣೆ ಆಗೋದಿಲ್ಲ, ಅಂದ್ರೆ ಚೇಂಜಸ್ ಆಗೋದಿಲ್ಲ, ಎಡಿಟ್ ಮಾಡಕ ಬರೋದಿಲ್ಲ. ಮೊದಲ ಈ ಫೈಲ್ ನ ಡಬಲ್ ಕ್ಲಿಕ್ ಏನ್ ಮಾಡಿದೀನಿ, ಇದು ಓಪನ್ ಮಾಡಿರೋದು ಏನ್ ಮಾಡ್ಬೇಕು? ಕ್ಲೋಸ್ ಮಾಡ್ಕೋಬೇಕು. ಇದನ್ನ ನಾವು ಕ್ಲೋಸ್ ಮಾಡ್ಕೊಂಡಿವ. ಇನ್ನು ಚೇಂಜ್ ಮಾಡ್ರಿ. ಇಲ್ಲಿ ಬ್ಯಾಕ್ ಬರ್ತೀನಿ. ಇದ್ರ ಹೆಸರ 7 8 9 ಎಂಟರ್. ಈಗಾತಲ್ಲ? ಗೊತ್ತಾಯ್ತು? ಅಂದ್ರೆ ಹೆಸರು ಚೇಂಜ್ ಮಾಡೋ ಹೊತ್ನಾಗ ನಾವ ಅದ್ರ ಒಳಗಡೆ ಒಂದು ಫೈಲ್ ಓಪನ್ ಇದ್ರೆ ಆ ಮೆಸೇಜ್ ಬರ್ತೈತಿ. ಆಗ ನಾವು ತಿಳ್ಕೋಬೇಕು ಹೆಸರು ಚೇಂಜ್ ಆಗುವತ್ತು ಅದ್ರ ಒಳಗಡೆ ಯಾವ್ದಾದ್ರು ಒಂದು ಫೈಲ್ ಓಪನ್ ಮಾಡಿಟ್ಟಿದೀವಿ. ಗೊತ್ತಾಯ್ತಾ? ಅಂದ್ರ ಒಂದು ಹೆಸರು ಚೇಂಜ್ ಮಾಡ್ಲಕ್ಕ ರೀನೇಮ್. ಇನ್ನ ಒಂದು ಫೋಲ್ಡರ್ ಮಾಡ್ಕೋತೀನಿ. ನಾ ಇಲ್ಲಿ ಫೋಲ್ಡರ್ ಮಾಡ್ಕೊಂತೀವಿ. ಇದಕ್ಕೊಂದ ಹೆಸರು ಕೊಡ್ತೀವಿ. ಹೆಸರು ಏನೈತಿ ಓದ್ರಿ. ಒಟ್ಟು ಏನೋ ಹೆಸರು ಐತಿ. ಈ ಫೋಲ್ಡರ್ ಅಥವಾ ಫೈಲ ನಮಗೆ ಬೇಡ, ತೆಗೆದು ಹಾಕಬೇಕು, ಡಿಲೀಟ್ ಮಾಡ್ಕೋಬೇಕು ಅಂದ್ರ ಆ ಫೈಲ ಫೋಲ್ಡರ್ ಆಯ್ಕೆ ಮಾಡ್ಕೋತೀವಿ. ಆಯ್ಕೆ ಮಾಡ್ಕೊಂಡ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ರಿ. ಡಿಲೀಟ್ ಹಾಕಲ್ಲ. ಈಗ ಡಿಲೀಟ್ ಮಾಡಿದಂತ ಫೈಲ ಫೋಲ್ಡರ್ ಎಲ್ಲಿ ಹೋಗ್ತಾವೆಲ್ಲ ಇದನ್ನ ರಿಸ್ಟೋರ್ ಮಾಡ್ಕೋತೀನಿ. ಎಲ್ಲಿ ಹೋಗಿ ಸ್ಟೋರ್ ಆಗ್ತಾವು? ರೀಸೈಕಲ್ ಬಿನ್ ದಾಗ ಬಂದತ್ತಿಲ್ಲ ನೋಡ್ಕೊಂಡು. ಇಲ್ಲಿ ರೀಸೈಕಲ್ ಬಿನ್ ಎಲ್ಲಿದೆ? ಇಲ್ಲಿ ಐತಿ. ಇದ್ರಾಗಿಂದ ಯಾವ ಫೋಲ್ಡರ್ ನಮ್ಮದ? ಇಲ್ಲಿ ಐತಲ್ಲ. ಇದು ಮತ್ತೆ ನಮಗೆ ಬೇಕು ರೀಸೈಕಲ್ ಬಿನ್ ದಲ್ಲಿ ಬಂದ ಇದಕ್ಕೆ ಆಯ್ಕೆ ಮಾಡ್ಕೊಂಡ ಇಲ್ಲಿ ರೀಸ್ಟೋರ್ ಅಂತ ಐತಲ್ಲ, ಸೆಲೆಕ್ಟೆಡ್ ಐಟಮ್ ರಿಸ್ಟೋರ್ ಮಾಡೋದು. ರಿಸ್ಟೋರ್ ಆತಲ್ಲ, ಮತ್ತೆ ಬಂತೀವಿ. ಓಕೆ, ಇಲ್ಲಿ ನಾವು ಡಿಲೀಟ್ ಮಾಡ್ಲಕ್ಕ ಇದು ಆಯ್ಕೆ ಮಾಡ್ಕೊಂಡ ಇಲ್ಲಿ ಡಿಲೀಟ್ ಅನ್ಬೋದು, ಅಥವಾ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅನ್ಬೋದು. ಡಿಲೀಟ್ ಬಂತಲ್ಲ. ಇಲ್ಲಿಂದ ಮತ್ತೆ ಬೇಕಂದ್ರೆ ನಮಗ ಇಲ್ಲಿ ಆಯ್ಕೆ ಮಾಡ್ಕೋತೀವಿ ರೀಸ್ಟೋರ್. ಮತ್ತೆ ರೀಸ್ಟೋರ್ ಆಗ ಇಲ್ಲಿಂದ ಡಿಲೀಟ್ ಮಾಡ್ಲಕ್ಕ ಶಾರ್ಟ್ಕಟ್ ಕೀ ಡಿಲೀಟ್ ಕೀ. ಕೀಬೋರ್ಡ್ ಒಳಗೆ ಡಿಲೀಟ್ ಕೀ ಐತಲ್ಲ, ಡಿಲೀಟ್ ಕೀ ಪ್ರೆಸ್ ಮಾಡ್ರಿ, ಡಿಲೀಟ್. ಓಕೆ, ಈಗ ನಮಗ ಇದ ಪರ್ಮನೆಂಟ್ ವಾಗಿ ಡಿಲೀಟ್ ಮಾಡೋದೈತಿ. ರೀಸೈಕಲ್ ಬಿನ್ ದಲ್ಲಿ ಕೂಡ ಬೇಡ, ಅಲ್ಲಿಂದನೂ ತೆಗೆದಾಕ್ಬೇಕು. ಅಂದ್ರೆ ನಾವ
ಇಲ್ಲೇ ಶಿಫ್ಟ್ ಡಿಲೀಟ್ ಅಥವಾ ಇಲ್ಲೇ ಆಪ್ಷನ್ ಐತಿ ಪರ್ಮನೆಂಟ್ ಡಿಲೀಟ್ ಅಥವಾ ಶಿಫ್ಟ್ ಡಿಲೀಟ್ ಒತ್ತಿದ್ರೆ ಅದ ಪರ್ಮನೆಂಟ್ ಡಿಲೀಟ್ ಆಗ್ತದೆ. ರೀಸೈಕಲ್ ಬಿನ್ದಲ್ಲಿ ಬಂತೀನಿ ಈಗ ನಿಮ್ಮ ಕಂಪ್ಯೂಟರ್ದಿಂದ ಒಟ್ಟು ಹೊರಗಡೆನ ಹೋತು. ಹಿಂಗ ನಾವ ಡಿಲೀಟ್ ಮಾಡ್ಕೋಬಹುದು. ರಿನೇಮ ಡಿಲೀಟ್ ಆಗಿ ಗೊತ್ತಾಯ್ತು. ಈಗ ನನಗಿಲ್ಲಿ ಒಂದು ಫೋಲ್ಡರ್ ಮಾಡ್ಕೋಬೇಕಂದ್ರೆ ಶಾರ್ಟ್ಕಟ್ ಕೀ ಕಂಟ್ರೋಲ್ ಶಿಫ್ಟ್ ಎನ್ ಶಾರ್ಟ್ಕಟ್ ಕೀ ಒತ್ತೀವಿ. ಇಲ್ಲಿ ನಾವು ಒಂದು ಫೋಲ್ಡರ್ ಕನ್ನ ಹೆಸರು ಕೊಡ್ತೀವಿ. ಆ ಹೆಸರು ನಾವು ಎಷ್ಟು ದೊಡ್ಡ ಕೊಡ್ಬೋದು? 256 ಕ್ಯಾರೆಕ್ಟರ್ಸ್. ಫೈಲ್ ಕಾದ್ರೂ ಕೂಡ ಪ್ರೈಮರಿ ನೇಮ್ 256 ಕ್ಯಾರೆಕ್ಟರ್ಸ್ ನಾವು ಅಲ್ಲಿ ಕೊಡ್ಬೋದು. ಈ ಹೆಸರ ನಮಗೆ ಚೇಂಜ್ ಮಾಡ್ಕೋಬೇಕು ಅಂದ್ರೆ ನಾವ ಇನ್ನೊಂದು ಮೆಥಡ್ ಐತಿ, ಇದು ಆಯ್ಕೆ ಮಾಡ್ಕೋತೀವಿ. ಆಯ್ಕೆ ಮಾಡ್ಕೊಂಡ ಇನ್ನೊಂದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಈಗ ಇನ್ನೊಂದು ನಿಮಗೆ ಒಳಗಡೆ ಕ್ಲಿಕ್ ಮಾಡೋ ಹೊತ್ತಿನಾಗ ಪ್ರಾಬ್ಲಮ್ ಬಂದಿರಬೇಕು. ಒಮ್ಮೆ ಆಯ್ಕೆ ಮಾಡಿ ಇನ್ನೊಂದು ಕ್ಲಿಕ್ ಮಾಡ್ರಿ ಅಂದ್ರ ರಿನೇಮ್ ಹೋಗ್ತದೆ. ಆ ಹೆಸರು ಮೇಲೆ ಕ್ಲಿಕ್ ಮಾಡಿದಂತ ರಿನೇಮ್ ಆತಲ್ಲ, ಇದಕ್ಕೆ ರಿನೇಮ್ ನಾವು ಬೇಕಾದ ಹೆಸರು ಕೊಡ್ಬೋದು. ಓಕೆ, ಗೊತ್ತಾದು? ಈಗ ಒಂದು ಕ್ವಶನ್ ಕೇಳಿದ್ರೆ ಹೇಳ್ಬೋದಲ್ಲ. ಈಗ ಹಿಂಗ ರಿನೇಮ್ ಮಾಡಿದೀವಿ ನಾವು. ಆದ್ರೆ ಈ ರಿನೇಮ್ ಮಾಡೋಕ್ಕಿಂತ ಮುಂಚೆ ಆ ಫೋಲ್ಡರ್ ಹೆಸರು ಏನಿತ್ತು? ಆ ಫೋಲ್ಡರ್ ಹೆಸರು ಅಂದ್ರೆ ನಮ್ಮ ಪಾಸ್ವರ್ಡ್ ಐತಿ. ನಾವು ನೆನಪು ಉಳಿಲಿ ಅಂತ ಫೋಲ್ಡರ್ ಪಾಸ್ವರ್ಡ್ ಅನ್ನ ಹೆಸರು ಕೊಟ್ಟು ಬಿಟ್ಟಿರ್ತೀವಿ. ಯಾರೇ ಬಂದ ಎಂತ ಪಾಸ್ವರ್ಡ್ ಕೊಟ್ಟ, ಪಾಸ್ವರ್ಡ್ ಅಂದ್ರೆ ಬೇರೆ ಬೇರೆ ಇರ್ತಾವ. ಯಾರೇ ಬಂದ ಚೇಂಜ್ ಮಾಡ್ರು ಅಂತ ನಿಮಗೂ ನೆನಪು ಇರ್ಲಿಕ್ಕೆ ಏನ್ ಮಾಡವು? ಹೆಸರು ಯಾವ್ದಿತ್ತು ಅದಂದ್ರೆ ನಿಮ್ ಪಾಸ್ವರ್ಡ. ಹೆಂಗ್ ಮಾಡ್ಬೇಕು? ಅದಕ್ಕಾಗಿ ಇದರಲ್ಲಿ ಮತ್ತೆ ಆಪ್ಷನ್ ಕೊಟ್ಟಾರ. ಅಂದ್ರ ಕಂಪ್ಯೂಟರ್ದಲ್ಲಿ ನೀವು ಏನಾರೇ ಒಂದು ತಪ್ಪು ಆಗೈತಿ, ಆ ತಪ್ಪನ್ನ ತಿದ್ದುಪಡಿ ಮಾಡ್ಕೋಬಹುದು. ಆ ತಪ್ಪು ತಿದ್ದುಪಡಿ ಮಾಡ್ಲಕ್ಕ ಅದಕ್ಕಾಗಿ ಒಂದು ಇಲ್ಲಿ ಕಮಾಂಡ್ ಕೊಟ್ಟಿದಾರು, ಅಂಡು. ಅಲ್ಲಿ ಐತಲ್ಲ ಅಂಡು, ಅದರ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಅಥವಾ ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಅಂಡು ಅಂಡು ಐತಲ್ಲ, ಅಥವಾ ಶಾರ್ಟ್ಕಟ್ ಕೀ ಕಂಟ್ರೋಲ್ ಝೆಡ್. ಈಗ ನಾ ಇಲ್ಲಿ ಕಂಟ್ರೋಲ್ ಝೆಡ್ ಅಂತೀನಿ, ಕಂಟ್ರೋಲ್ ಝೆಡ್. ಮತ್ತೆ ಯಾವ್ದು ಹೆಸರಿರುತ್ತೆ ಅದು ಬಂತಲ್ಲ. ಅಂದ್ರ ನೀವು ಏನೇನು ತಪ್ಪನ್ನ ಮಾಡಿರ್ತೀರಿ ಆ ತಪ್ಪನ್ನು ತಿದ್ದುಪಡಿ ಮಾಡ್ಕೊಳಕ ಕಂಟ್ರೋಲ್ ಝೆಡ್. ಈಗ ಅಂಡು ಮಾಡಿದ ನಂತರ ಮತ್ತೆ ಇಷ್ಟು ಇಲ್ಲ, ಅದು ಮಾಡಿರೋದು ಕರೆಕ್ಟ್ ಇತ್ತು ಅಂದ್ರೆ ಮತ್ತೆ ಒಂದು ಆಕ್ಷನ್ ಮುಂದೆ ಹೋಗ್ಬೇಕಲ್ಲ. ಒಂದು ಆಕ್ಷನ್ ಮುಂದೆ ಹೋಗ್ಲಕ್ಕ ಇಲ್ಲೇ ಇನ್ನೊಂದು ನಮಗ್ ಕಮಾಂಡ್ ಕೊಟ್ಟಿದ್ದಾರು, ರೀಡು. ರೀಡು ಐತಲ್ಲ ಇಲ್ಲಿ, ಅದಕ್ಕಾಗಿ ಶಾರ್ಟ್ಕಟ್ ಕೀ ಯಾವ್ದೈತಿ? ಕಂಟ್ರೋಲ್ ವೈ. ಇವೇನ್ ಕಮಾಂಡ್ಸ್ ಅದಾವು ಈಗ ಹೇಳುವ. ಈ ಕಮಾಂಡ್ಸ್ ನಿಮಗೆ ಕಂಪ್ಯೂಟರ್ದಲ್ಲಿ ಯಾವ ಬೇಕಾದ ಅಪ್ಲಿಕೇಶನ್ ತೋರಿ ಇವ ಶಾರ್ಟ್ಕಟ್ ಕೀಸ್, ಇವ ಕಮಾಂಡ್ಸ್ ಅದಾವ. ಆದ್ರೆ ಯೂಸ್ ಮಾಡೋ ಹೊತ್ತಿನಾಗ ಬೇರೆ ಬೇರೆ ಕೆಲಸಕ್ಕನ್ನ ಯೂಸ್ ಮಾಡ್ಕೋತೀವಿ. ಇಲ್ಲೇ ನಾವು ಕ್ಲಿಕ್ ಮಾಡ್ಕೋಬಹುದು ಅಥವಾ ರೈಟ್ ಕ್ಲಿಕ್ ಮಾಡಿ ರೀಡು ಅನ್ಬೋದು, ಅಥವಾ ಶಾರ್ಟ್ಕಟ್ ಕೀ ಕಂಟ್ರೋಲ್ ವೈ. ಕಂಟ್ರೋಲ್ ವೈ ಅಂದ್ರೆ ಒಂದು ತಪ್ಪಾಗಿತ್ತು, ಆ ತಪ್ಪನ್ನು ನಾವು ಹಿಂದೆ ಬರಬೇಕು, ಬ್ಯಾಕ್ ಬರಬೇಕು ಅಂದ್ರೆ ನಾವು ಅಂಡು. ಮತ್ತೆ ಅದರ ಕೆಲಸನ ಮಾಡಬೇಕಾಗಿತ್ತು ಅಂದ್ರೆ ಕಂಟ್ರೋಲ್ ವೈ, ರೀಡು. ಓಕೆ, ಗೊತ್ತಾಯ್ತು? ಅಂಡು ಮತ್ತೆ ರೀಡು ಇವು ಕಮಾಂಡ್ಸ್ ನಾವಲ್ಲಿ ಯೂಸ್ ಮಾಡ್ತೀವಿ. ಈಗ ಇಲ್ಲಿ ಮತ್ತೆ ಸ್ವಲ್ಪ ಕಮಾಂಡ್ಸ್ ಕೊಟ್ಟಿದ್ದಾರೆ, ಕಟ್ ಕಾಪಿ ಪೇಸ್ಟ್. ಈಗ ನಾ ಇದು ಆಯ್ಕೆ ಮಾಡ್ಕೋತೀನಿ, ಆಯ್ಕೆ ಮಾಡ್ಕೊಂಡ ಇಲ್ಲಿ ಕಟ್ ಅಂತೀವಿ. ಕಟ್ ಅಂದ್ರೆ ಇಲ್ಲಿಂದ ಕಟ್ ಆಯ್ತು. ನನಗ ಈ ಫೋಲ್ಡರ್ ಒಳಗಡೆ ಬೇಕು ಅಂದ್ರೆ ನಾ ಇಲ್ಲಿ ಬಂದ ಪೇಸ್ಟ್ ಅಂತೀವಿ. ಬಂತಲ್ಲ, ನಮಗ ಹಿಂದಿನ ಫೋಲ್ಡರ್ ಬರಬೇಕು, ಇಲ್ಲಿ ಇಲ್ಲಿಂದ ಹೋಗಿ ಇದ್ರ ಒಳಗಡೆ ಬಂತಲ್ಲ. ಓಕೆ, ಅಥವಾ ನಾವು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕಟ್ ಅನ್ಬೋದು. ರೈಟ್ ಕ್ಲಿಕ್ ಮಾಡಿ ಕಟ್, ಆನಂತರ ಇದ್ರ ಒಳಗಡೆ ಬೇಕಂದ್ರೆ ಪೇಸ್ಟ್. ರೈಟ್ ಕ್ಲಿಕ್
ಪೇಸ್ಟ್. ಒಂದು ಇವು ಎದ್ರ ಒಳಗಡೆ ಅದಾವು 7, 8, 9 ಒಳಗಡೆ ಎ ಫೋಲ್ಡರ್ ಐತಿ. ಆ ಎ ಫೋಲ್ಡರ್ ಒಳಗಡೆ ಇವು ಅದಾವು. ಎರಡು ಅದ್ರಾಗ ಬಂದ್ವಲ್ಲ, ಕಟ್ ಪೇಸ್ಟ್ ಗೊತ್ತಾಯ್ತು. ಈಗ ನಾವು ಅಲ್ಲಿ ಕಟ್ ಪೇಸ್ಟ್ ಮಾಡಬಾರ್ದಾಗಿತ್ತು, ಆದ್ರೆ ಮಾಡಿದೀವಿ. ಈಗ ಅಂಡು ಅಂದ್ರೆ ಬರ್ತೈತ್ಯಾ? ಎಲ್ಲೈತಿ ಅಲ್ಲಿ ಅಂಡು ಅಂದ್ರೆ ಬರ್ತೈತಿಲ್ಲ? ತಪ್ಪು ಮಾಡಿದೀವಿ ನಾವ, ಮಾಡಬಾರ್ದಿತ್ತು ಮಾಡಿದೀವಿ. ಈಗ ಅಂಡು ಅಂದ್ರೆ ಬರ್ತೈತೇನಾ? ಬರ್ತೈತಿ ಅಥವಾ ಇಲ್ಲೋ? ಶಾರ್ಟ್ಕಟ್ ಕೀ ಏನ ಅಂಡುಗ? ಕಂಟ್ರೋಲ್ ಝೆಡ್. ಕಂಟ್ರೋಲ್ ಝೆಡ್ ಬಂತಲ್ಲ. ಇನ್ನೊಂದು ಕಂಟ್ರೋಲ್ ಝೆಡ್ ಬಂದ್ರೆ ಅದು ಬರ್ತೈತಿಲ್ಲ. ಇನ್ನೊಂದು ಆಕ್ಷನ್ ನಮಗೆ ಹಿಂದೆ ಬರಬೇಕು ಅಂದ್ರೆ ಒಂದಕ್ಕಿಂತ ಜಾಸ್ತಿ ಆಕ್ಷನ್ ನಾವು ಹಿಂದೆ ಬರ್ಬೋದು. ಕಂಟ್ರೋಲ್ ಝೆಡ್ ಅದು ಹೊರಗಡೆ ಬಂತಲ್ಲ. ಇದ್ರ ಒಳಗಡೆ ನೋಡಿದ್ರೆ ಈಗ ಏನೂ ಇಲ್ಲ. ಹಿಂಗ ಅಂಡು ನೀವು ಕಟ್ ಪೇಸ್ಟ್ ಮಾಡಿದ್ರು, ಕಾಪಿ ಪೇಸ್ಟ್ ಮಾಡಿದ್ರು ಕೂಡ ಅಂಡು ಮಾಡಿದ್ರೆ ಅದು ಬರ್ತೈತಿ. ಗೊತ್ತಾಯ್ತು? ಈಗ ಇಲ್ಲೇ ಶಾರ್ಟ್ಕಟ್ ಕೀನು ಕೊಟ್ಟಿದ್ದಾರೆ. ಕಟ್ಗಾಗಿ ಶಾರ್ಟ್ಕಟ್ ಕೀ ನಿಮ್ಮನ್ನ ನೆನಪುಳಿಲ್ಲ. ಅಲ್ಲಿ ಬಟನ್ ಹೋದ್ರೆ ಅಲ್ಲಿ ಶಾರ್ಟ್ಕಟ್ ಕೀ ನಮಗೆ ಬರ್ತೈತಿ. ಕಟ್ಗಾಗಿ ಶಾರ್ಟ್ಕಟ್ ಕೀ ಏನೈತಿ? ಕಂಟ್ರೋಲ್ ಎಕ್ಸ್. ಕಂಟ್ರೋಲ್ ಎಕ್ಸ್. ಇದ್ರ ಒಳಗಡೆ ಬಂದ ನಾವ ಪೇಸ್ಟ್. ಪೇಸ್ಟ್ಗಾಗಿ ಶಾರ್ಟ್ಕಟ್ ಕೀ ಏನೈತಿ? ಕಂಟ್ರೋಲ್ ಬಂತಲ್ಲ. ಕಟ್ ಪೇಸ್ಟ್. ಈಗ 2-3 ಮೆಥಡ್ ನೋಡ್ಕೊಂಡಿವಿ ನಾವು. ಅದ್ರಿಂದ ಈಸಿ ಮೆಥಡ್ ಯಾವ್ದು ಅನಿಸ್ತೈತಿ? ಶಾರ್ಟ್ಕಟ್ ಕೀ ಈಸಿ ಮೆಥಡ್ ಅನಿಸ್ತೈತಿ. ಓಕೆ, ನಮಗ ಇಲ್ಲಿ ಇದ್ರಾಗ ಕಟ್ ಪೇಸ್ಟ್ ಮಾಡ್ಕೋಬೇಕಂದ್ರೆ ಶಾರ್ಟ್ಕಟ್ ಕೀ ಏನ? ಇಲ್ಲಿಂದ ಕಟ್ ಮಾಡಬೇಕು, ಅದ್ರ ಒಳಗಡೆ ಹೋಗಿ ಕಂಟ್ರೋಲ್ ವಿ ಮಾಡ್ಕೋಬಹುದು. ಅಥವಾ ನಾವು ಇದ ಡ್ರ್ಯಾಗ್ ಮಾಡ್ಕೋಬಹುದು. ಕ್ಲಿಕ್ ಮಾಡಿ ಹಿಡಿಯೋದ, ಇದ್ರ ಒಳಗೆ ಬಿಟ್ಟು ಬಿಡೋದ. ಕಟ್ ಪೇಸ್ಟ್ ಆತಲ್ಲ. ಈಸಿ ಆಗೈತಿ. ಈಗ ಅದೇ ಐತಿ, ಹೋಗದ್ರ ಮುಗಿದು ಹೋಗ್ತ. ಅದು ಯಾರು ನೆನಪಿಟ್ಕೊಳ್ಳೋರು ಕಂಟ್ರೋಲ್ ಎಕ್ಸ್ ಅತ್ತ ವಿ ಅತ್ತ ಅದು ತ್ರಾಸ ಬೇಡ. ನೀವೇನ್ ಮಾಡ್ಕೋಬಹುದು? ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋಬಹುದು. ಇಲ್ಲೇ ಮತ್ತೆ ಅಂಡು ಮಾಡ್ಬೇಕಂದ್ರೆ ಕಂಟ್ರೋಲ್ ಝೆಡ್. ಅದು ಹೊರಗೆ ಬರ್ಬೇಕಂದ್ರೆ ಮತ್ತ ಕಂಟ್ರೋಲ್ ಝೆಡ್. ಅಂದ್ರೆ ನೀವು ತಪ್ಪುಗಳನ್ನ ಏನ್ ಮಾಡಿರ್ತೀರಿ ಅದ ತಿದ್ದುಪಡಿ ಮಾಡ್ಲಕ್ಕ ಕಂಟ್ರೋಲ್ ಝೆಡ್. ಇಲ್ಲ ನನಗೆ ಮತ್ತೆ ಹೆಂಗೆ ತಂಗಬೇಕಂದ್ರ ಕಂಟ್ರೋಲ್ ವೈ ರೀಡು. ಕಂಟ್ರೋಲ್ ವೈ ಮತ್ತೆ ಕಂಟ್ರೋಲ್ ಝೆಡ್, ಕಂಟ್ರೋಲ್ ವೈ. ಇವ ಎರಡು ನಮಗೆ ಅದರ ಒಳಗಡೆ ಒಮ್ಮೆ ತಗೋಬೇಕು. ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೋಬೇಕು. ನೀವು ಎರಡು ಬೇಕಂದ್ರೆ ಎರಡು ಆಯ್ಕೆ ಮಾಡ್ಕೋರಿ. ಇದು ತಗೊಂಡು ಇದ್ರಾಗ ಬಿಟ್ಬಿಟ್ರಿ, ಎರಡು ಹೋದವಲ್ಲ ಅಂದ್ರೆ ಕಟ್ ಪೇಸ್ಟ್ ಆತು. ಗೊತ್ತಾಯ್ತಾ? ಈಗ ಕಂಟ್ರೋಲ್ ಝೆಡ್ ಅನ್ನು ಎರಡು ಬಂತು. ನನಗ ಇಲ್ಲಿ ಬೇಕು, ಅದ್ರ ಒಳಗಡೆನೂ ಬೇಕು. ಅದ್ರ ಡೂಪ್ಲಿಕೇಟ್ ಕಾಪಿ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಕಾಪಿ ಪೇಸ್ಟ್ ಮಾಡ್ಕೊಳ್ಳೋದು. ಇದನ್ನ ಆಯ್ಕೆ ಮಾಡ್ಕೋತೀನಿ. ಆಯ್ಕೆ ಮಾಡ್ಕೊಂಡ ಇಲ್ಲೇ ಕಾಪಿ ಅಂತೀನಿ. ಕಾಪಿ ಇದರ ಒಳಗಡೆ ಬಂದ ಪೇಸ್ಟ್. ಪೇಸ್ಟ್ ಅನ್ರಿ ಅಥವಾ ಶಾರ್ಟ್ಕಟ್ ಕೀ ತಗೊಳ್ಳಿ. ಪೇಸ್ಟ್ ಆದ್ವಲ್ಲ ಅಂದ್ರೆ ಇಲ್ಲಿ ಅದಾವು, ಇದ್ರ ಒಳಗಡೆ ಅದಾವು. ಈಗ ಅಂಡು ಅಂದ್ರ ಅವು ಹೋತಾವ. ಈಗ ಅಂಡು ಅಂದ್ರೆ ಹೋತಾವಿಲ್ಲ, ಕಾಪಿ ಮಾಡಿರೋ ಅಂಡು ನಾವು ಎಲ್ಲೆಲ್ಲಿ ಹೆಂಗೆ ಏನೇನು ಯೂಸ್ ಆಗ್ತೈತಿ ನಮ್ಗೆ ಗೊತ್ತಿರ್ಬೇಕು. ಇಲ್ಲಿಗ್ರ ಅಂಡು ಅಂದ್ರೆ ಗುರ್ತೈತಿ, ಅದನ್ನ ಕೂತ್ಕೊಂಡೋದಿಲ್ಲ. ಇವು ಎಲ್ಲ ಗೊತ್ತಿರ್ಬೇಕು. ಅವು ಡಿಲೀಟ್ ಆಗ್ತಾವಲ್ಲ, ಕಂಟ್ರೋಲ್ ಝೆಡ್. ಮೊದಲು ಡಿಲೀಟ್ ಆಗೋದು ಅಂದ್ರೆ ನೀವು ಏನ್ ಬೇಕಾದ್ರೂ ತಪ್ಪು ಮಾಡಿದ್ರು ಅಂಡ್ರು ಅಂದ್ರೆ ಅದು ಹೋಗ್ಬಿಡ್ತೈತಿ. ಓಕೆ, ಅಂದ್ರೆ ಇದ್ರಾಗ ಇನ್ನೂ ಅದು ಕಾಪಿ ಪೇಸ್ಟ್. ಅಥವಾ ನಾವು ಇವೆರಡು ಆಯ್ಕೆ ಮಾಡ್ಕೊಂಡ ರೈಟ್ ಕ್ಲಿಕ್ ಮಾಡಿ ಕಾಪಿ, ಆ ನಂತರ ಇದ್ರ ಒಳಗಡೆ ಬಂದ ಪೇಸ್ಟ್ ಆಯ್ತು. ಹಿಂಗ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಈಗ ಅಂಡು ಅಂದಿವ ಅಂದ್ರ ಹೋತಾವು, ಹೋಗ್ಬಿಡ್ತಾವ. ಈಗ ಇವೆ ಎರಡು ಆಯ್ಕೆ ಮಾಡ್ಕೊಂಡು ಆ ನಂತರ ಇವ ಎರಡು ಆಯ್ಕೆ ಮಾಡ್ಕೊಂತೀವ. ಶಾರ್ಟ್ಕಟ್ ಕೀ ಏನೈತಿ ನೋಡ್ಕೊಂಡು, ಕಾಪಿಗಾಗಿ ಶಾರ್ಟ್ಕಟ್ ಕೀ ಏನೈತಿ? ಕಂಟ್ರೋಲ್ ಸಿ. ಪೇಸ್ಟ್ಗಾಗಿ
ಕಂಟ್ರೋಲ್ ವಿ. ಇಲ್ಲೇ ನಾವು ಕಂಟ್ರೋಲ್ ಸಿ, ಇದ್ರ ಒಳಗಡೆ ಬಂದ ಕಂಟ್ರೋಲ್ ವಿ. ಇವು ಮುಂದೆಲ್ಲ ಬಹಳಷ್ಟು ನಿಮಗೆ ಯೂಸ್ ಆಗುವಂತ ಕಮಾಂಡ್ಗಳದಾವು. ಅದಕ್ಕಾಗಿ ಇಷ್ಟು ಸ್ಲೋ ಆಗಿ ಮತ್ತಿಷ್ಟೆಲ್ಲ ಆಪ್ಷನ್ ಕೊಟ್ಟ ಹೇಳ್ತೀನಿ. ಯಾಕಂದ್ರೆ ಮುಂದೆ ನೀವು ಏನ್ ಬೇಕಾದ್ರೂ ಕಲೀರಿ, ಅಲ್ಲಿ ಇವು ಯೂಸ್ ಆಗೇ ಆಗ್ತಾವ. ಮತ್ತೆ ಅಲ್ಲಿ ಬೇಕೇ ಬೇಕು ಇವೆಲ್ಲ. ಓಕೆ, ಮತ್ ನಮಗದ ಕಾಪಿ ಮಾಡಿರೋದು ಬೇಡ ಅಂದ್ರೆ ಕಂಟ್ರೋಲ್ ಜೆಡ್. ಅದು ಕಾಪಿ ಮತ್ತು ಪೇಸ್ಟ್. ಈಗ ಇದು ಆಯ್ಕೆ ಮಾಡ್ಕೊಂಡ ಇದರ ಒಳಗಡೆ ಹಾಕೋದು. ಕಾಪಿ ಪೇಸ್ಟ್ ಆತ, ಕಟ್ ಪೇಸ್ಟ್ ಆತ. ಏನಾತು? ಕಟ್ ಪೇಸ್ಟ್. ಇದು ಕಾಪಿ ಪೇಸ್ಟ್ ಆಗಂಗಿಲ್ಲ. ನಮಗ ಈ ಫೈಲ್ ಬೇರೆ ಡ್ರೈವ್ ದಲ್ಲಿ ತಗೋಬೇಕಾಗಿತ್ತು. ಇದು ಯಾವ ಡ್ರೈವ್ ಮೇಲೆ ಅದಾವು? ಸಿ ಡ್ರೈವ್ ಮೇಲೆ ಅದಾವು. ಅಂದ್ರಾಗಿ ಕಾಪಿ ಪೇಸ್ಟ್ ಆಗೋದಿಲ್ಲ, ಕಟ್ ಪೇಸ್ಟ್ ಆಗ್ತೈತಿ. ಇವ ಫೈಲ ನನಗ ಬೇರೆ ಡ್ರೈವ್ ದಲ್ಲಿ ತಗೋಬೇಕು. ಬೇರೆ ಡ್ರೈವ್ ದಲ್ಲಿ ಅಂದ್ರೆ ಡಿ ಡ್ರೈವ್ ದಲ್ಲಿ ಎಸ್ ಫೋಲ್ಡರ್ ಒಳಗಡೆ ತಗೋಬೇಕು. ಅಂದ್ರೆ ನಾ ಏನ್ ಮಾಡ್ತೀನಿ, ಈ ಎಕ್ಸ್ಪ್ಲೋರರ್ ದಲ್ಲಿ ಆಯ್ಕೆ ಮಾಡ್ಕೋತೀನಿ, ಇಲ್ಲಿ ತಗೊಂಡ್ಬಂದ ಇದ್ರಾಗ ಹಾಕ್ತೀನಿ. ಇಲ್ಲಿ ಕಾಪಿ ಆಗ್ತಾವ. ಅಲ್ಲಿ ಏನಾಗ್ತೈತಿ? ಕಾಪಿ ಆಗ್ತೈತಿ. ಇದು ಕ್ಲಿಕ್ ಮಾಡ್ರಿ, ಅವು ಎರಡೂ ಇಲ್ಲಿ ಕಾಪಿ ಆಗ್ತಾವ. ಆದರೆ ನಾವು ಎಸ್ ಫೋಲ್ಡರ್ ಇದ್ರಾಗ ಕಾಪಿ ಆಗ್ತಾವ. ಯಾಕಂದ್ರೆ ಡ್ರೈವ್ ಚೇಂಜ್ ಆದವು ಅಂದ್ರೆ ಕಾಪಿ ಆಗ್ತಾವ. ಅದೇ ಡ್ರೈವ್ ದಲ್ಲಿ ಇದ್ದೀವಿ ಅಂದ್ರೆ ಕಟ್ ಪೇಸ್ಟ್ ಆಗ್ತದೆ ಡ್ರ್ಯಾಗ್ ಅಂಡ್ ಡ್ರಾಪ್ ದಿಂದ. ಗೊತ್ತಾತಲ್ಲ? ಕಾಪಿ ಮತ್ತು ಪೇಸ್ಟ್. ಈಗ ಮೊನ್ನೆ ಸರ್ವೆ ಮಾಡಿದ್ರು ಹುಡುಗರಿಗೆ, ಏನ್ ಇಂಟರ್ವ್ಯೂ ಕೂಡ ಗೊತ್ತಾಗಲ್ಲ. ಆ ಹುಡುಗರಿಗೆ ಪೆನ್ ಡ್ರೈವ್ ದಲ್ಲಿ ಫೈಲ್ಗಳನ್ನ ಹೆಂಗ್ ತಗೊಂಡು ಹೋಗೋದು ಗೊತ್ತಿಲ್ಲ. ನಿಮಗರಿಗೆ ಗೊತ್ತೈತಲ್ಲ ಪೆನ್ ಡ್ರೈವ್ ದಾಗ ಹೆಂಗ್ ತಗೊಳ್ಳೋದು? ಅಲ್ಲಿ ಕಾಪಿ ಪೇಸ್ಟ್ ಮಾಡ್ಕೋಬೇಕು. ಪೆನ್ ಡ್ರೈವ್ ದಾಗ ತಗೊಳ್ಳೋದಂದ್ರೆ ಬೇರೆ ಕಮಾಂಡ್ ಯಾವುದಿಲ್ಲ. ಅಲ್ಲಿ ನಾವೇನ್ ಮಾಡ್ತೀವಿ? ಕಾಪಿ ಪೇಸ್ಟ್ ಮಾಡ್ಕೋತೀವಿ. ಈಗ ದಿಸ್ ಪಿ ಸಿ ಒಳಗಡೆ ಹೋದಿವಿ, ಇದು ನಮ್ಮ ಕಂಪ್ಯೂಟರ್ ಒಳಗಡೆ ಇದ್ದಂತ ಡ್ರೈವ್ ಅದಾವು. ಪೆನ್ ಡ್ರೈವ್ ಹಚ್ಚಿದೀವಿ ಅಂದ್ರೆ ಏನಾಗ್ತೈತಿ ನೋಡ್ರಿ, ಇಲ್ಲಿ ನಾವಲ್ಲಿ ಪೆನ್ ಡ್ರೈವ್ ಕನೆಕ್ಟ್ ಮಾಡಿದೀವಿ ಅಂದ್ರೆ ಇನ್ನೊಂದು ಡ್ರೈವ್ ಅಲ್ಲಿ ಬರ್ತೈತಿ. ಕನೆಕ್ಟ್ ಮಾಡಿದ ತಕ್ಷಣ ಇನ್ನೂ ಒಂದು ಡ್ರೈವ್ ಅಲ್ಲಿ ಬಂತಲ್ಲ, ಇಲ್ಲಿ ಬಂತಲ್ಲ, ಆಗಲೇ ಇರ್ತದ ಇಲ್ಲ. ಇದಂದ್ರೆ ನಮ್ದ ಪೆನ್ ಡ್ರೈವ್. ಅವ ಫೈಲ್ ನನಗೆ ಇಲ್ಲಿ ತಗೋಬೇಕಂದ್ರೆ ಇಲ್ಲಿ ಇಷ್ಟೊಂದು ಫೋಲ್ಡರ್ ನಾವು ಇಲ್ಲಿ ಒಂದು ಹೊಸ ಫೋಲ್ಡರ್ ಮಾಡ್ಕೋಬಹುದು. ಅದಕ್ಕೆ ಹೆಸರು ಕೊಡ್ಬೋದು. ಈ ಫೋಲ್ಡರ್ ಒಳಗಡೆ ನನಗ ತಗೋಬೇಕು. ಈ ಫೋಲ್ಡರ್ ಒಳಗಡೆ ತಗೋಬೇಕು. ಈ ಫೋಲ್ಡರ್ ನಾ ಏನ್ ಮಾಡ್ತೀನಿ? ರಿಸ್ಟೋರ್ ಮಾಡ್ಕೋತೀನಿ. ಮತ್ತೊಂದು ಕಡೆ ಎಲ್ಲಿ ಅದಾವ ನೋಡ್ಕೋಬೇಕಲ್ಲ, ನಿಮ್ಗೆ ಗುರ್ತದಾವಲ್ಲ ಎಲ್ಲಿ ಅದಾವು. ಇನ್ನೂ ಒಂದು ದಿಸ್ ಪಿ ಸಿ ಓಪನ್ ಮಾಡ್ಕೋತೀನಿ. ಇಲ್ಲಿ ಬಂತು, ಇದು ನಮ್ಮದ ಪೆನ್ ಡ್ರೈವ್. ಇಲ್ಲಿ ಪೆನ್ ಡ್ರೈವ್ ಹೆಸರು ಕಾಣತೈತಲ್ಲ, ಪೆನ್ ಡ್ರೈವ್. ನಾವು ಎಲ್ಲಿ ಮಾಡಿದೀವಿ? ಸಿ ಡ್ರೈವ್ ದಲ್ಲಿ ಮಾಡಿದೀವಲ್ಲ. ಆಗಲೇ ಯಾವ ಎರಡೂ ಫೈಲ ಸಿ ಡ್ರೈವ್ ದಾಗ ಎಲ್ಲಿ ಮಾಡಿದೀವಿ? ಎ ಫೋಲ್ಡರ್ ಒಳಗೆ ಮಾಡಿದೀವಿ, ಒಂದು 7, 8, 9 ಒಳಗೆ ಮಾಡಿದೀವಿ. ಎ ಒಳಗೆ ಮಾಡಿದೀವಿ. ಎಲ್ಲಿದಾವ? ಇಲ್ಲಿ ಎಸ್ ಒಳಗೆ ಕಾಪಿ ಮಾಡಿದೀವಿ. ಆದ್ರೆ 7, 8, 9ದಲ್ಲಿ ನಾವು ಆ ಫೈಲ್ಸ್ ಅನ್ನ ಮಾಡಿದ್ವಿ. ಇವ ಫೈಲ್ಸ್ ನೀವು ಅಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ರಿ ಅಥವಾ ಕಾಪಿ ಪೇಸ್ಟ್ ಮಾಡ್ರಿ. ಇಲ್ಲಿಂದ ತಗೊಂಡ ಇಲ್ಲಿ ಹಾಕ್ರಿ. ಇವೆಲ್ಲಿ ಬಂದು ಪೆನ್ ಡ್ರೈವ್ ಅಂಡು ಅನ್ರಿ, ಅಲ್ಲಿಂದ ಹೋಗ್ತಾವಲ್ಲ. ಇಲ್ಲಿ ಆಯ್ಕೆ ಮಾಡ್ಕೊರಿ. ಇಲ್ಲಿ ಕಾಪಿ ಅನ್ರಿ, ಇಲ್ಲಿ ಬಂದ ಪೇಸ್ಟ್ ಅನ್ರಿ. ಒಂದು ಇದು ನಾವೇನ್ ಮಾಡಿದೀವಿ? ಪೆನ್ ಡ್ರೈವ್ ಆಗ ತಗೊಂಡು ಈ ಪೆನ್ ಡ್ರೈವ್ ತೆಗ್ದಿವಿ. ಇದು ವಿಂಡೋ ಹೋಗಿ ಬಿಡ್ತೈತಿ. ಯಾಕಂದ್ರೆ ಎಲ್ಲೈತದ ಪೆನ್ ಡ್ರೈವ್ ತೆಗಿನು. ಈಗ ತೆಗೆದು ನೋಡಿದ್ರೆ ಆ ವಿಂಡೋ ಹೋಗಿ ನಮ್ಮ ಫೈಲ್ ಎಲ್ಲಿ ಬಂದು ಪೆನ್ ಡ್ರೈವ್ ಆಗಿದೆ. ಹಿಂಗ ನಾವು ಕಾಪಿ ಪೇಸ್ಟ್ ಅಂತ ನಾವು ಬೇಕಾದ ಒಂದು ಡ್ರೈವ್ ನಿಮ್ಮ ಮೊಬೈಲ್ದಲ್ಲಿ ತಗೋಬೇಕಂದ್ರೂ ಕಾಪಿ ಪೇಸ್ಟ್ ಬೇಕಾದ ಒಂದು ಡಿವೈಸ್ ನೀವೇನ್ ಡಿವೈಸ್ ಅಟ್ಯಾಚ್ಮೆಂಟ್ ಮಾಡಿರ್ತೀರಿ ಆ ಡಿವೈಸ್ ಅನ್ನ ಇಲ್ಲಿ ನಮಗ ಡಿಸ್ಪ್ಲೇ ಆಗ್ತೈತಿ. ದಿಸ್ ಪಿ ಸಿ ಒಳಗಡೆ ಇಲ್ಲಿ ಬರ್ತೈತಿ ಇನ್ನೊಂದು ಡ್ರೈವ್.
ಆ ಡ್ರೈವ್ ಡಬಲ್ ಕ್ಲಿಕ್ ಮಾಡೋದು, ನಮಗೆ ಎಲ್ಲಿ ಬೇಕು ಅಲ್ಲಿ ತಗೊಳ್ಳೋದು, ಅಥವಾ ಪೆನ್ ಡ್ರೈವ್ ದಾಗಿಂದ ನಮಗೆ ಕಂಪ್ಯೂಟರ್ದಾಗ ತಗೋಬೇಕಿಲ್ಲ ಅಂದ್ರೆ ಅದು ಕಾಪಿ ಪೇಸ್ಟ್. ಆದ್ರೆ ಪೆನ್ ಡ್ರೈವ್ ಅಟ್ಯಾಚ್ಮೆಂಟ್ ಮಾಡ್ಬೇಕಾ, ಪೆನ್ ಡ್ರೈವ್ ಅಟ್ಯಾಚ್ಮೆಂಟ್ ಮಾಡ್ಕೋಬೇಕು. ಅದರಲ್ಲಿ ಏನ್ ಫೈಲ್ಸ್ ಅದಾವು, ಯಾವ ಫೈಲ್ಸ್ ಬೇಕು ಅದ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡ ಕಾಪಿ ಅಂದ ಇಲ್ಲಿ ಬಂದ ಪೇಸ್ಟ್ ಮಾಡ್ಕೋಬೇಕು. ಈಗ ಕಾಪಿ ಪೇಸ್ಟ್ ನಾವಲ್ಲಿ ಮಾಡ್ಕೋಬಹುದು. ಒಂದು ಡ್ರೈವ್ ದಿಂದ ಮತ್ತೊಂದು ಡ್ರೈವ್, ಒಂದು ಫೋಲ್ಡರ್ ಇಂದ ಮತ್ತೊಂದು ಫೋಲ್ಡರ್, ಕಾಪಿ ಪೇಸ್ಟ್ ನಾವಲ್ಲಿ ಬಳಕೆ ಮಾಡ್ಕೋತೀವಿ. ಗೊತ್ತಾಯ್ತಾ ಕಾಪಿ ಪೇಸ್ಟ್. ಇನ್ನ ಇವ ಇಂಪಾರ್ಟೆಂಟ್ ಆಪ್ಷನ್ಸ್ ಆ ಕಾಪಿ ಪೇಸ್ಟ್. ಈಗ ಇಲ್ಲಿ ಇವೇನದಾವಲ್ಲ ಡಿಲೀಟ್ ಮಾಡಬೇಕು. ಇದನ್ನ ಡಿಲೀಟ್ ಮಾಡಿ, ಡಿಲೀಟ್ ಆತಲ್ಲ. ಮತ್ತೆ ನನಗೆ ಬೇಕಂದ್ರೆ ಕಂಟ್ರೋಲ್ Z ಹೊಡೆದ್ರೆ ಬರ್ತೈತಿ. ಕಂಟ್ರೋಲ್ Z ಹೊಡೆದ್ರೆ ಬರ್ತೈತಿಯೋ ಇಲ್ಲೋ? ಕಂಟ್ರೋಲ್ Z ಹೊಡೆದ್ರೆ ಬರ್ತೈತಿ. ಏನು ರೀಸೈಕಲ್ ದಿಂದಾಗ ಹೋಗಿ ರಿಸ್ಟೋರ್ ಅನ್ಬೇಕು. ನಾವಿಲ್ಲಿ ಕಂಟ್ರೋಲ್ Z ಅಂತೀವಿ. ಬಂತಲ್ಲ. ಇದನ್ನ ಮತ್ತೊಮ್ಮೆ ಡಿಲೀಟ್ ಮಾಡಿ. ಈಗ ಅಂಡು ಅಂದ್ರಿ ಬರ್ತೈತಿಲ್ಲೋ? ಕಂಟ್ರೋಲ್ Z. ಈಗ ಮೂರನೇ ಸರ್ತಿ ನಾ ಡಿಲೀಟ್ ಮಾಡ್ತೀನಿ. ಇನ್ನು ಬರ್ತೈತಿಯೋ ಇಲ್ಲೋ? ಇನ್ನು ಅಂಡು ಅಂದ್ರೆ ಬರ್ತೈತಿ, ಬಂತು. ಇನ್ ಲಾಸ್ಟ್ ನಾಲ್ಕನೇ ಸಲ ನಾ ಡಿಲೀಟ್ ಮಾಡಿ. ಈಗ ಅಂಡು ಅಂದ್ರೆ ಬರ್ತೈತಿಯೋ ಇಲ್ಲೋ? ಈಗ ಬರ್ತೈತಿ. ಅಂಡು ಅಂದ್ರ ಬರ್ತೈತಿ ಇಲ್ಲೋ? ಕಂಟ್ರೋಲ್ Z. ಯಾಕೆ ಬರುವುದಿಲ್ಲ? ಈಗ ಯಾಕೆ ಬರ್ಲಿಲ್ಲ? ಈಗ ಯಾಕೆ ಬರ್ಲಿಲ್ಲ? ರೀಸನ್ ಗೊತ್ತಿಲ್ಲ. ಏನ್ 3 ಸಲ ಅಷ್ಟೇ ಡಿಲೀಟ್ ಮಾಡ್ತೀವಿ, 4ನೇ ಸಲ ಡಿಲೀಟ್ ಮಾಡಿದ್ರೆ ಬರಂಗಿಲ್ಲ ಅಲ್ಲ? ಹಂಗೇನ್ರಿ ಆಯ್ತು. ಈಗ ಇದನ್ನ ಡಿಲೀಟ್ ಮಾಡಿ. ಅಂಟು ಅಂದ್ರೆ ಬರ್ತೈತಿಯೋ ಇಲ್ಲೋ? ಅಂಡು ಅಂದ್ರೆ ಬರ್ತೈತಿ. ಕಂಟ್ರೋಲ್ Z ಅಲ್ಲಿ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಅದು ಗೊತ್ತಿಲ್ಲ. ಬರಂಗಿಲ್ಲ ಅನ್ನೋದು ಗೊತ್ತೈತಿ, ಕರೆ ಯಾಕೆ ಬರಂಗಿಲ್ಲ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಾವಿದ ಪರ್ಮನೆಂಟ್ ವಾಗಿ ಡಿಲೀಟ್ ಮಾಡಿದೀವಿ ಅಂದ್ರೆ ತಿರುಗಿ ಬರೋದಿಲ್ಲ. ಅಂಡು ಅಂದ್ರೂ ಕೂಡ ರೀಸೈಕಲ್ ಬಿಂದಲ್ಲಿ ಇತ್ತಂದ್ರೆ ಅಂಡು ಅಂದ್ರೆ ಬರ್ತೈತಿ. ಟೆಂಪರಿ ಡಿಲೀಟ್ ಮಾಡಿದೀವಿ, ಡಿಲೀಟ್ ಆತಲ್ಲ. ಇಲ್ಲಿ ಕಂಟ್ರೋಲ್ Z ಅಂತೀವಿ, ಬಂತು. ಇದ ನಾವು ಪರ್ಮನೆಂಟ್ ವಾಗಿ ಡಿಲೀಟ್ ಮಾಡ್ಲಾತೀವಿ. ಶಿಫ್ಟ್ ಹಿಡಿದ ಡಿಲೀಟ್. ಇಲ್ಲಿ ಹೇಳಕತ್ತಿದ ಏನಂತ? ಪರ್ಮನೆಂಟ್ ಡಿಲೀಟ್ ಮಾಡ್ಲೇನಾ? ಪರ್ಮನೆಂಟ್ ಡಿಲೀಟ್ ಮಾಡಿರೋದ ಅಂಡು ಅಂದ್ರೂ ಕೂಡ ಬರೋದಿಲ್ಲ. ಮತ್ತೆ ಪರ್ಮನೆಂಟ್ ಡಿಲೀಟ್ ಮಾಡಿ ಅಂಡು ಅನ್ಕೊಂಡ್ ಕುಂತಿದ್ರು ಒಳಗಡೆ. ಕೊಡ್ತಾದು ಡಿಲೀಟ್, ರೀನೇಮ್, ಕಟ್, ಕಾಪಿ, ಪೇಸ್ಟ್. ಈಗ ನಾವೊಂದು ಇಲ್ಲಿ ಫೈಲ್ ಮಾಡ್ಕೋತೀವಿ, ನ್ಯೂ ಟೆಕ್ಸ್ಟ್ ಡಾಕ್ಯುಮೆಂಟ್. ಇದಕ್ಕೊಂದು ಹೆಸರು ಕೊಡ್ತೀವಿ. ಏನಂತ? ಮೇಘನಾ ಅಲ್ಲ, ಮೇಘನಾ ಅಂತ. ಇದರಲ್ಲಿ ನಾವು ಇನ್ಫಾರ್ಮೇಶನ್ ನಮ್ಮದೆಲ್ಲ ಬಯೋಡೇಟಾ ಬರ್ದಿರ್ತೀವಿ ಅಂತ ತಿಳ್ಕೊ. ಇಲ್ಲಿನ ಮೇಘನಾ ಸರ್ನೇಮ್ ಡಬಲ್ ಜಿ ಅಲ್ಲ, ಇದು ನೇಮ್. ಹಿಂಗ ನಮ್ಮ ಇನ್ಫಾರ್ಮೇಶನ್ ನಾವೆಲ್ಲ ಇಲ್ಲಿ ಬರ್ದಿರ್ತೀವಿ. ನಮ್ಮ ಮಾಹಿತಿ ನಾವೆಲ್ಲ ಇಲ್ಲಿ ಬರ್ದಿರ್ತೀವಿ. ಆ ನಂತರ ಸೇವ್ ಮಾಡ್ಕೋತೀವಿ.
ಇದ ಕ್ಲೋಸ್ ಮಾಡಿ. ಈಗ ಆ ಫೈಲ್ ಎಲ್ಲೈತಿ, ಎಲ್ಲಿ ಮಾಡಿದೀವಲ್ಲ ಬಯೋಡೇಟಾ, ಎಲ್ಲಿ ಹೋಗ್ಬೇಕು? ದಿಸ್ ಪಿ ಸಿ ಒಳಗಡೆ ಯಾವ ಡ್ರೈವ? ಸಿ ನೋ, ಡಿ ನೋ, ಇ ನೋ. ಮಾಡ್ತೀವಿ, ಮರ್ತು ಹೋಗಿಬಿಡ್ತೀವಿ. ಮಾಡಿದೀವಿ ಎಲ್ಲಿ ಮಾಡಿದಿರಿ, ಎಲ್ಲಿ ಮಾಡಿದಿರಿ ಅದು ಬೇಕಲ್ಲ, ಅದ್ ನೆನಪು ಉಳಿಯಂಗಿಲ್ಲ. ಅದ್ ನೆನಪು ಇದ್ರೆ ನೀವು ಅಲ್ಲಿ ಹೋಗಿ ನೋಡ್ಕೋಬಹುದು. ಐತೆ ಅನ್ನೋದು ಗುರುತೈತಿ, ಮಾಡಿರೋದು ಗೊತ್ತೈತಿ, ಆದರೆ ಎಲ್ಲಿ ಮಾಡಿದೀವಿ ನಮಗ್ ಗೊತ್ತಿರೋದಿಲ್ಲ. ಎಲ್ಲಿ ಮಾಡಿದೀವಿ? ಸಿ ಡ್ರೈವ್, ಡಿ ಡ್ರೈವ್, ಇ ಡ್ರೈವ್, ಅದ್ ನಾವು ನೆನಪಿಟ್ಕೋಬೇಕು. ಸಿ ಡ್ರೈವ್ ದಲ್ಲಿ ಯಾವ ಫೋಲ್ಡರ್? 7, 8, 9. ಓಕೆ. ಈಗ ಈ ಫೈಲ್ ನಾವು ಎಲ್ಲಿ ಹುಡುಕಾಡ್ಕೊಂಡು ಪ್ರತಿ ಒಂದ್ಸಲ ಇದು ನಮಗ ಡೆಸ್ಕ್ಟಾಪ್ ನಲ್ಲಿ ಇಟ್ಕೊಂಡ್ ಬಿಟ್ಟಿವಂದ್ರ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇದು ನಮಗ ಡೆಸ್ಕ್ಟಾಪ್ ನಲ್ಲಿ ತಗೋಬೇಕು. ಒಂದು ಐಕಾನ್, ಶಾರ್ಟ್ಕಟ್ ಐಕಾನ್ ನಮಗೆ ಡೆಸ್ಕ್ಟಾಪ್ ನಲ್ಲಿ ತಗೋಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಇಲ್ಲಿ ಕಾಪಿ ಅಂತೀವಿ. ಇದ್ರ ಡೂಪ್ಲಿಕೇಟ್ ಕಾಪಿ ನಮಗೆ ಡೆಸ್ಕ್ಟಾಪ್ ಬೇಡ, ಇದ್ರ ಶಾರ್ಟ್ಕಟ್ ಬರಬೇಕು. ಇಲ್ಲಿ ಇದ್ರ ಒಳಗಡೆ ನಮಗೆ ಶಾರ್ಟ್ಕಟ್ ಬೇಕು, ಅದ ಓಪನ್ ಮಾಡಿ ಪೇಸ್ಟ್ ಶಾರ್ಟ್ಕಟ್ ಐತಲ್ಲ, ಇಲ್ಲಿ ಪೇಸ್ಟ್ ಶಾರ್ಟ್ಕಟ್ ಬಂತು. ಇಲ್ಲಿ ಒಂದು ಆರೋ ಮಾರ್ಕ್ ಕಾಣತೈತಲ್ಲ ಸಣ್ಣದ, ಆ ಆರೋ ಮಾರ್ಕ್ ಅಂದ್ರೆ ಅದ ಶಾರ್ಟ್ಕಟ್ ಐತಿ. ಇದು ಕಾಣತೈತಲ್ಲ ಶಾರ್ಟ್ಕಟ್ ಐತಿ, ಅದ್ರ ಒಳಗೆ ಮಾಹಿತಿ ಇಲ್ಲ. ಇದು ನೀವು ಡಿಲೀಟ್ ಮಾಡಿದಿರಿ, ಅದು ಓಪನ್ ಆಗಂಗಿಲ್ಲ. ಈಗ ನಾ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಆತಲ್ಲ. ಈಗ ನಾ ಇದು ಡಿಲೀಟ್ ಮಾಡಿದ್ನಿ ಮೇಘನ, ಇದಕ್ಕೆ ಡಬಲ್ ಕ್ಲಿಕ್ ಮಾಡಿರೋ ಓಪನ್ ಆಗ್ತೈತಿ. ಯಾಕಂದ್ರೆ ಇದ್ರ ಒಳಗಡೆ ಮಾಹಿತಿ ಇಲ್ಲ, ಇದು ಶಾರ್ಟ್ಕಟ್ ಅಷ್ಟ. ಇಲ್ಲಿ ಕ್ಲಿಕ್ ಮಾಡೋಣ, ಅದು ಓಪನ್ ಆಗೋದು, ಓಪನ್ ಆಗಂಗಿಲ್ಲ, ಯಾಕಂದ್ರೆ ನಾವು ಡಿಲೀಟ್ ಮಾಡಿದೀವಿ. ಓಕೆ. ಹಂಗ ನಮಗ ಶಾರ್ಟ್ಕಟ್ ಬೇಕು ಅಂದ್ರೆ ನಾವು ಅಲ್ಲಿ ಶಾರ್ಟ್ಕಟ್ ಮಾಡ್ಕೋಬಹುದು. ಶಾರ್ಟ್ಕಟ್ ಮಾಡ್ಕೊಳಕ ಇದ್ರದ್ದು ಕಾಪಿ ಮಾಡ್ಕೊಂಡಿವಿ. ನಾವು ಯಾವ ಬೇಕಾದ ಫೋಲ್ಡರ್ ಹೋಗಿ ಪೇಸ್ಟ್ ಶಾರ್ಟ್ಕಟ್ ಅನ್ಬೋದು ಇಲ್ಲಿ, ಅಥವಾ ನಮಗೆ ಡೆಸ್ಕ್ಟಾಪ್ ನಲ್ಲಿ ಬೇಕು, ಡೆಸ್ಕ್ಟಾಪ್ ಮೇಲೆ ರೈಟ್ ಕ್ಲಿಕ್ ಮಾಡ್ರಿ, ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಶಾರ್ಟ್ಕಟ್ ಇಲ್ಲಿ ಐತಲ್ಲ, ಪೇಸ್ಟ್ ಶಾರ್ಟ್ಕಟ್. ನಿಮ್ಮ ವರ್ಡ್, ಎಕ್ಸೆಲ್ ಫೈಲ್ ಬೇಕಾದ ಫೈಲ್ ಇರಲಿ, ಪೇಸ್ಟ್ ಶಾರ್ಟ್ಕಟ್ ಅನ್ನೋದು ಇಲ್ಲಿ ಪೇಸ್ಟ್ ಶಾರ್ಟ್ಕಟ್ ಬಂತಲ್ಲ. ಏನು ನಿಮಗ ಎಲ್ಲಿ ಇಟ್ಟಿದ್ರಿ, ಏನ್ ಇಟ್ಟಿದ್ರಿ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೆಸ್ಕ್ಟಾಪ್ ಮೇಲೆ ಬಂತು. ಇಲ್ಲೇ ನಾವು ಡಬಲ್ ಕ್ಲಿಕ್ ಮಾಡ್ಕೋತೀವಿ, ಅದು ಓಪನ್ ಆಗ್ತದೆ. ಹಿಂಗ ನಾವು ಶಾರ್ಟ್ಕಟ್ಸ್ ಕೂಡ ಮಾಡ್ಕೋಬಹುದು. ಗೊತ್ತಾಯ್ತಾ? ಪೇಸ್ಟ್ ಶಾರ್ಟ್ಕಟ್, ಕಾಪಿ ಪಾತ್ ಇದು ಎಲ್ಲೈತಿ ಅದು ಕಾಪಿ ಮಾಡ್ಕೊಳ್ಳೋದು, ಆನಂತರ ನಾವು ಅಲ್ಲಿ ಶಾರ್ಟ್ಕಟ್ ಪೇಸ್ಟ್ ಮಾಡ್ಕೊಳ್ಳೋದು, ಅಥವಾ ಡೈರೆಕ್ಟ್ ಕಾಪಿ ಅಂದ ಪೇಸ್ಟ್ ಶಾರ್ಟ್ಕಟ್ ಅಂದ್ರೂ ಕೂಡ ನಡೀತದೆ. ಇನ್ನ ಇಲ್ಲೇ ನ್ಯೂ ಐಟಮ್ ಐತಲ್ಲ, ನ್ಯೂ ಐಟಮ್ ಇದ್ರಾಗ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂದಿವಿ. ಈ ಫೈಲ್ನ airtel.bmp ಅಂತೀವಿ. ಬಿಎಂಪಿ ಇದು ಪೇಂಟ್ ಬ್ರಷ್ ಫೈಲ. ಓಕೆ. ಇದನ್ನ ನಾವು ಪೇಂಟ್ ಬ್ರಷ್ ದಾಗ ಓಪನ್ ಮಾಡ್ಕೋಬಹುದು. ಪೇಂಟ್ ಬ್ರಷ್ ದಾಗ ಮಾಡಿ ಒಂದು ಪೇಂಟಿಂಗ್ ಮಾಡ್ಕೋತೀವಿ ನಾವಿಲ್ಲಿ. ಇಲ್ಲಿ ನಾವು ಪೇಂಟಿಂಗ್ ಮಾಡ್ಕೊಳ್ಳೋಣ. ಪೇಂಟಿಂಗ್ ನಿಮಗಂತೂ ಮಾಡಕ್ ಬರ್ತೈತಿಲ್ಲ, ಬರೋದಿಲ್ಲ? ಇರ್ಲಿ, ನಾ ಏನ್ ಮಾಡ್ತೀವಿ, ಇಲ್ಲಿ ಪೇಂಟಿಂಗ್ ಮಾಡ್ತೀವಿ. ಇಲ್ಲೇ ನಾ ಏನಾರೆ ಪೇಂಟಿಂಗ್ ಮಾಡ್ತೀವಿ. ಇಲ್ಲೇನ ಪೇಂಟಿಂಗ್ ಮಾಡ್ತೀವಿ. ಒಟ್ಟು ಏನಾರೇ ಆಗೈತಿ, ನಮಗ ಪೇಂಟಿಂಗ್ ಇಲ್ಲಿ ಮಾಡ್ತೀವಿ, ಇದ್ರಾಗ ಪೇಂಟಿಂಗ್ ಮಾಡಿ ಸೇವ್ ಮಾಡಿರ್ತೀವಿ. ಈಗ ನಾವಿಲ್ಲಿ ಬಣ್ಣ ಹಾಕ್ಬೇಕಂದ್ರೆ ಇದರಿಂದ ಬಣ್ಣ ಹಾಕ್ತೀವಿ. ಓಕೆ. ಇಲ್ಲಿ ನಮಗ ಬ್ಲೂ ಬಣ್ಣ ಬೇಕು, ಬ್ಲೂ ಬಣ್ಣ ನಾವಲ್ಲಿ ಹಾಕ್ಬೋದು.
ಇಲ್ಲಿ ಎಲ್ಲೋ ಕಟ್ ಆಗೈತಿ, ಕಟ್ ಆಗೋದ್ರಿಂದ ಅದು ಒಳಗೆ ಬರ್ಲತೈತಿ ಬಣ್ಣ. ಆಯ್ತಾ? ಏನಾಯ್ತು? ಒಟ್ಟು ಏನೋ ಆಗೈತಿ. ಇಲ್ಲಿ ನಾ ದೊಡ್ಡ ಮಾಡಿ ನೋಡ್ತೀನಿ, ಕಟ್ ಎಲ್ಲಿ ಆಗೈತಿ, ಎಲ್ಲೋ ಕಟ್ ಆಗೈತಲ್ಲ ಇದೆ ಲೈನ್. ಅದಕ್ಕಾಗಿ ಬಣ್ಣ ಮೇಲ್ಗಡೆ ಬೇರೆ ಕೆಳಗಡೆ ಬೇರೆ ಸೆಟ್ ಆಗೋದು. ಇಲ್ಲೇ ಕಟ್ ಐತಿ, ಇದಕ್ಕೆ ಕೂಡಿಸ್ಬಿಟ್ಟು ಅಂದ್ರೆ ನಾವಿಲ್ಲಿ ಈಗ ಇಲ್ಲಿ ಬಣ್ಣ ಹಾಕೋನು, ಮ್ಯಾಲೆ ಒಂದು ಬಣ್ಣ ಹಾಕೋನು, ಆತನ ಏನಾಯ್ತು? ಒಟ್ಟು ಏನೋ ಆಗೈತಿ. ನಾವ್ ಹಿಂಗ ಒಂದು ಪೇಂಟಿಂಗ್ ಮಾಡಿ ಇಲ್ಲೇ ನಾವ ಏನ್ ಮಾಡ್ನು, ಇದೇನಾಯ್ತು? ಹಿಂಗ ನಾವ ನಮ್ಗೆ ಏನ್ ಬೇಕು ನಾವ್ ಅಲ್ಲಿ ಪೇಂಟಿಂಗ್ ಮಾಡ್ಕೋತೀವಿ. ಓಕೆ, ಇದ ನಾವು ಸ್ವಲ್ಪ ದೊಡ್ಡ ಮಾಡಿ ಏನಾರ ಒಟ್ಟು ಪೇಂಟಿಂಗ್ ಮಾಡ್ಕೋತೀವಿ ನಾವಿಲ್ಲಿ. ಏನಾಗ್ತಿದೀಗ? ಒಟ್ಟು ನಿಮಗ್ ಕಾಣಕ್ ಏನ್ರಿ ಕಾಣ್ತಿರ್ತೈತಲ್ಲ, ಹೆಂಗ್ ಬೇಕಾದಂಗ ಎದೆ ಹಾಕಿರ್ನು ಅದ್ರಾಗ ಒಂದು ಚಿತ್ರ ಹುಡುಕಾಡ್ತಿರ್ತೀವಿ ನಾವು. ಏನೂ ಐತಿದ ಇದಂದ್ರೆ ಏನ ನಮ್ ತಲೆಯಾಗ ಇನ್ಫಾರ್ಮೇಶನ್ ಐತಿದ್ದು ಹುಡುಕಾಡ್ತಿರ್ತೀವಿ. ಹಿಂಗ ನಾವ ಇದ ಸೇವ್ ಮಾಡ್ಕೊಂಡಿವಿ. ಈಗ ಇದ್ ನಾವು ಆಯ್ಕೆ ಮಾಡ್ಕೊಂಡ ಇದ್ರ ಬಗ್ಗೆ ಮಾಹಿತಿ ನೋಡ್ಕೋಬೇಕು. ಇದ್ರ ಎಕ್ಸ್ಟೆನ್ಷನ್ ಏನೈತಿ ಏನಿಲ್ಲ ನಾವು ಪ್ರಾಪರ್ಟೀಸ್ ದಲ್ಲಿ ಹೋಗಿ ನೋಡ್ಕೋಬಹುದು. ಬಂದಿವಿ ಪ್ರಾಪರ್ಟೀಸ್ ದಾಗ, ಹೆಸರು ಏನೈತಿ? .bmp. ಇಲ್ಲಿ ಯಾವ ಟೈಪ್ ಆಫ್ ಫೈಲ್ ಐತಿ? BMP ಫೈಲ್ ಐತಿ. ಇದು ಓಪನ್ ಎದ್ರಾಗ ಆಲತೈತಿ? ಪೇಂಟ್ ಬ್ರಷ್ ದಾಗ. ಆ ನಂತರ ಎಲ್ಲೈತಿ? 786 ಒಳಗಡೆ ಐತಿ. ಅದರ ಸೈಜ್ ಎಷ್ಟೈತಿ? MB. ಸೈಜ್ ಆನ್ ಡಿಸ್ಕ್ 4 MB ಮಟ ಐತೆ, 4.10 MB. ಯಾವಾಗ ಮಾಡಿದಾರು? ಅದ್ರಾಗ ತಿದ್ದುಪಡಿ ಯಾವಾಗ ಮಾಡಿದಾರು? ಅದ್ರ ಡೇಟಾ ಟೈಮ್ ಎಲ್ಲ ನಾವು ನೋಡ್ಕೋಬಹುದು. ಬೇಕಾದಂತ ಫೈಲ್ ನೀವು ಮಾಡ್ರಿ, ಅದ್ರದ್ದು ಡೇಟ್ ಟೈಮ್ ಇದ ಟೈಮ್ ತನ ಇದ ಫೈಲ್ ಮಾಡಿಟ್ಟಿರೋದಂತ ನಾವು ನೋಡ್ಕೋಬಹುದು. ನೀವು ಮಾಡಿದೀರಿ ಅಂತ ಅಂದ್ರೆ ಕಂಪ್ಯೂಟರ್ದಾಗ ಸುಳ್ಳು ಹೇಳಕ್ ಬರಂಗಿಲ್ಲ, ನಾ ಮಾಡಿದೀನಿ ಇಲ್ಲ ಅಂತ. ಇಲ್ಲಿ ಓಪನ್ ಯಾವಾಗ ಮಾಡ್ಕೊಂತ ಅದ್ರ ಟೈಮ್. ಓಕೆ, ಹಿಂಗ ನಾವೇನ್ ಮಾಡ್ಕೋಬಹುದು? ಇನ್ಫಾರ್ಮೇಶನ್ ನೋಡ್ಕೋಬಹುದು. ಪ್ರಾಪರ್ಟೀಸ್ ಗೊತ್ತಾತಲ್ಲ, ಮಾಹಿತಿ ನೋಡ್ಕೊಳ. ಈಗ ಈ ಫೈಲ ನನಗ ಯಾರಿಗೆ ಕಾಣಬಾರ್ದಂಗ ಮಾಡ್ಬೇಕು. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಐತಿ, ನಿನ್ ಮಾಹಿತಿ ಐತಿ, ನನ್ನ ಮಾಹಿತಿ ಯಾರು ನೋಡಬಾರ್ದಂತ ಹೈಡ್ ಮಾಡ್ಕೋಬೇಕು. ಹೈಡ್ ಮಾಡ್ಕೋಬೇಕಂದ್ರೂ ಕೂಡ ನಾವು ಪ್ರಾಪರ್ಟಿ ಒಳಗಡೆ ಹೋಗ್ತೀವಿ. ಪ್ರಾಪರ್ಟಿ ಒಳಗಡೆ ಹೋಗಿ ಹಿಡನ್ ಅಂದ್ರೆ ಯಾರಿಗೆ ಕಾಣಬಾರದು. ರೀಡ್ ಓನ್ಲಿ ಅಂದ್ರೆ ಓದ್ಲಿ, ಯಾರು ತಿದ್ದುಪಡಿ ಮಾಡಬಾರ್ದು. ನಾವಲ್ಲಿ ಹಿಡನ್ ಅಂತೀವಿ, ರೀಡ್ ಓನ್ಲಿ ಅಂತೀವಿ. ಓಕೆ, ಇದು ಹೈಡ್ ಆಯ್ತು. ಈಗ ಹೈಡ್ ಆಗೈತಿ ಇಲ್ಲೋ ನೋಡ್ಬೇಕಂದ್ರೆ ಇದು ಡಾರ್ಕ್ ಕಾಣ್ತೈತಿ, ಇದು ಲೈಟ್ ಕಾಣ್ತೈತಿ. ಈಗ ನಾ ಹೈಡ್ ಮಾಡಿರೋ ಫೈಲ್ ಅನ್ನ ಕಾಣಬಾರ್ದು, ಹಿಡನ್ ಫೈಲ್ಸ್ ಎಲ್ಲ ನಾ ತೆಗೆದ್ಬಿಡ್ತೀನಿ. ಕಾಣ್ತೈತಿನ ಅಂದ್ರೆ ಹೈಡ್ ಮಾಡಿದಂತ ಫೈಲ್ ಇಲ್ಲಿ ಕಾಣಂಗಿಲ್ಲ. ಇದ್ರ ಮೀನಿಂಗ ನಿಮ್ದು ಮಾಹಿತಿ ಇಲ್ಲ ಅಲ್ಲಿ ಐತಲ್ಲ, ನಾವು ಶಾರ್ಟ್ಕಟ್ ಮಾಡಿಟ್ಟಿದೀವಲ್ಲ, ಇಲ್ಲಿ ಡಬಲ್ ಕ್ಲಿಕ್ ಮಾಡ್ರಿ, ಓಪನ್ ಆಗಂತಿಲ್ಲ. ಮತ್ತಾಬ್ರು ಬಂದ ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಐತಿ ಫೈಲ್ ಅದ, ಓಪನ್ ಮಾಡ್ಬೇಕಂದ್ರೆ ಮಾಡ್ಲಾಕ್ ಬರ್ತೈತಿ. ಇನ್ನು ಓಪನ್ ಹೆಂಗ್ ಮಾಡವ್ರಿ? ಇನ್ನು ಓಪನ್ ಹೆಂಗ್ ಮಾಡೋದು? ಆ ಫೈಲ್ ಓಪನ್ ಹೆಂಗ್ ಮಾಡೋದು? ಇಲ್ಲೇ ಇಲ್ಲೇ ರೈಟ್ ಕ್ಲಿಕ್ ಮಾಡೋದು. ಇಲ್ಲೇ ರೈಟ್ ಕ್ಲಿಕ್ ಮಾಡಿ ಹೈಡ್ ಮಾಡ್ಲಾಕಂತೂ ಮಾಡ್ಕೊಂಡಿವ್ ನಾವು.
ಅದ್ರ ಮತ್ತೆ ಹೈಡ್ ಮಾಡೋದು ತೆಗಿಬೇಕಲ್ಲ, ತೆಗಿಬೇಕಲ್ಲ. ತೆಗಿಬೇಕಂದ್ರೆ ಮತ್ತೆ ಪ್ರಾಪರ್ಟಿ ಒಳಗಡೆ ಹೋರಿ, ಇಲ್ಲಿ ಹೈಡ್ ಅನ್ರಿ, ಇದು ಅನ್ಹೈಡ್ ಐತಿ. ಇನ್ನು ಹೈಡ್ ಮಾಡಿರೋ ತೆಗಿಬೇಕಂದ್ರೆ ಆ ಹೈಡ್ ಮಾಡಿರೋ ಫೈಲ್ ಮೊದಲು ನಮಗೆ ಕಾಣಿರ್ಬೇಕು. ಅದ ಕಾಣ್ಲಕ್ಕ ನಾವು ಇಲ್ಲೇ ವ್ಯೂ ಮೆನುದಾಗ ಹೋಗ್ತೀವಿ, ಹಿಡನ್ ಫೈಲ್ಸ್ ತೋರಿಸು ಕ್ಲಿಕ್ ಮಾಡ್ಕೋತೀವಿ, ಇಲ್ಲಿ ಕಾಣ್ತೀವಿ. ಇನ್ನು ಇದು ನಾವೇನ್ ಮಾಡ್ಬೋದು, ಅದನ್ನ ಹೈಡ್ ಮಾಡ್ಕೋಬಹುದು. ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ ಒಳಗಡೆ ಹೋಗಿ, ಎರಡನೇ ಮೆಥಡ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಹಿಡನ್ ತೆಗೆದ್ಬಿಡ್ತೀವಿ, ಗೊತ್ತಲ್ಲ. ಈಗ ಹೈಡ ಅನ್ಹೈಡ್ ಮಾಡ್ಕೋಬಹುದು. ಈಗ ಓಪನ್ ಓಪನ್ ಗೊತ್ತೈತಲ್ಲ, ಇದು ಫೋಲ್ಡರ್ ಓಪನ್ ಮಾಡ್ಬೇಕಂದ್ರೆ ಡಬಲ್ ಕ್ಲಿಕ್ ಮಾಡ್ತೀವಿ, ಫೋಲ್ಡರ್ ಓಪನ್ ಆಗುತ್ತೆ. ಓಕೆ, ಇದು ಓಪನ್ ಮಾಡ್ಬೇಕಂದ್ರೆ ಇಲ್ಲಿ ಓಪನ್ ಕಮಾಂಡ್ ಕೊಟ್ಟಾರು ಅಲ್ಲ, ಇದು ನೀವು ಆಯ್ಕೆ ಮಾಡಿದ್ರೆ ಇಲ್ಲಿ ಓಪನ್ ಬರ್ತೈತಲ್ಲ, ಓಪನ್ ಇಲ್ಲಿ ಕ್ಲಿಕ್ ಮಾಡ್ರಿ, ಅಥವಾ ರೈಟ್ ಕ್ಲಿಕ್ ಮಾಡಿ ಓಪನ್ ಮಾಡಿ. ಓಪನ್ ಗೊತ್ತಾಯ್ತು, ಮತ್ತೆ ಹೇಳ್ಬೇಕು. ಅದ್ರಾಗ ಮತ್ತೆ ಓಪನ್ ವಿತ್ ಐತಿ, ನಿಮಗೆ ಎಲ್ಲಿ ಓಪನ್ ಮಾಡ್ಕೋಬೇಕು ಅದ್ ನೀವು ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಈ ಫೈಲ್ ಅನ್ನ ಎಲ್ಲಿ ಓಪನ್ ಆಗಿರ್ಬೇಕು, ಇದಕ್ಕೆ ಡಬಲ್ ಕ್ಲಿಕ್ ಮಾಡ್ರಿ, ಪೇಂಟ್ ಬ್ರಷ್ ದಾಗ ಓಪನ್ ಆಗುತ್ತೆ. ಈಗ ಇದ್ರದ ಓಪನ್ ವಿತ್ ನಮಗೆ ಬೇರೆ ಕಡೆ ಓಪನ್ ಮಾಡೋದೈತಿ, ಫೋಟೋ ಒಳಗ ನೀವು ಫೋಟೋ ಒಳಗೆ ಓಪನ್ ಮಾಡಿ ಅಂದ್ರೆ ಬೇರೆ ಬೇರೆ ಸಾಫ್ಟ್ವೇರ್ ದಲ್ಲಿ ನೀವು ಇದು ಓಪನ್ ಮಾಡ್ಲಕ್ಕ ಓಪನ್ ವಿತ್. ಯು ಬಿಟ್ ಮತ್ತೆ ಬೇರೆ ಸಾಫ್ಟ್ವೇರ್ ಬೇಕು, ಚೂಸ್ ಅನದರ್ ಆಪ್. ಬೇರೆ ಆಪ್ ನಮಗ ಬೇಕು, ಬೇರೆ ಆಪ್ ನಾವಲ್ಲಿ ಓಪನ್ ಮಾಡ್ಕೋಬಹುದು. ನಾವು ವರ್ಡ್ ಪ್ಯಾಡ್ ಆಯ್ಕೆ ಮಾಡ್ಕೋತೀನಿ, ಓಕೆ ಅಂತೀನಿ, ಅದೇನು ವರ್ಡ್ ಪ್ಯಾಡ್ ದಾಗ ಓಪನ್ ಆಗ್ತದೆ. ಓಪನ್ ಆತ, ಫೋಟೋ ಇದ್ ನಮಗ ಓಪನ್ ಆತು, ಓಪನ್ ಆಗ್ಲಿಲ್ಲಲ್ಲ. ಹಿಂಗ ಪ್ರಾಬ್ಲಮ್ಸ್ ಗಳ ಕಂಪ್ಯೂಟರ್ದಲ್ಲಿ ಬಂದೇ ಬರ್ತಾವ. ಬಂದೇ ಬರ್ತಾವ, ಮತ್ತೆ ಬಹಳಷ್ಟು ಲ್ಯಾಪ್ಟಾಪ್ ಹೊಸವಾಗಿ ಏನ್ ತಗೋತಾರಲ್ಲ ಅವ್ರಿಗೆ ಬಂದೇ ಬರ್ತಾವ. ಅವ್ರು ತಗೊಂಡವ್ರಿಗೆ ಅವ್ರು ಸರ್ ಏನೋ ಪ್ರಾಬ್ಲಮ್ ಆಗೈತಿ, ಓಪನ್ ಆಗುವಳು ನಮ್ಮ ಫೋಟೋಗಳಂತ ಬಂದ್ಬಿಡ್ತಾವ. ಆ ಫೋಟೋದ ಐಕಾನ್ ಹಿಂಗ ಆಗಿಬಿಟ್ಟೈತಿ, ನನ್ನ ಕಡೆ ಬರ್ತಾರಲ್ಲ, ಬರ್ತಾರ ತಗೊಂಡ ಸರ್ ಪ್ರಾಬ್ಲಮ್ ಆಗೈತಿ, ಸರಿಪಡಿಸ್ಕೊಡ್ರಿ, ರಿಪೇರ್ ಮಾಡಿಕೊಡ್ರಿ. ನಾವು ರಿಪೇರಿ ಮಾಡಿಕೊಡ್ತೀವಿ ಅವ್ರಿಗೆ, ಆದ್ರೆ ಅದಕ್ಕೆ ಚಾರ್ಜಸ್ ಇರ್ತಾವ. 500 ರೂಪಾಯಿ 500 ರೂಪಾಯಿ ತಗೊಳ್ಳೋದು, ರಿಪೇರ್ ಮಾಡಿ ಕೊಡೋದು. 500 ರೂಪಾಯಿ ತಗೋತೀವಿ, ರಿಪೇರಿ ಹೆಂಗ್ ಮಾಡ್ತೀವಿ ನಾವು? ಅವ್ರಿಗೆ ಟೆನ್ಷನ್ ಏನ್ ಇರ್ತೈತಿ, ಇದ್ರ ಮೇಲೆ ನನ್ನ ಫೋಟೋ ಐತಿದ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡೋಣ, ಅದು ಹಿಂಗ್ ಓಪನ್ ಆಗತೈತಿ, ಓಪನ್ ಆಗುವಲ್ಲ ಫೋಟೋಗಳ. ಪ್ರಾಬ್ಲಮ್ ಏನ? ಇದ ಯಾವ ಅಪ್ಲಿಕೇಶನ್ ದಾಗ ಫೋಟೋ ಓಪನ್ ಮಾಡಬೇಕು ಅಲ್ಲಿ ಓಪನ್ ಆಗ್ಲಾರ್ದನ ಬೇರೆ ಅಪ್ಲಿಕೇಶನ್ ದಾಗ ಓಪನ್ ಆಗಲ್ಲ. ನೋಟ್ ಪ್ಯಾಡ್ ದಾಗ, ವರ್ಡ್ ಪ್ಯಾಡ್ ದಾಗ ಈಗ ಬೇರೆ ಕಡೆ ಓಪನ್ ಮಾಡಿಬಿಟ್ಟಿರ್ತಾರ, ಅಥವಾ ಯಾರಿಗೆ ತಿಳಿಯಂಗಿಲ್ಲ ಅವ್ರು ಕ್ಲಿಕ್ ಮಾಡ್ಕೋತ ಹೋಗಿ ಹಿಂಗ್ ಮಾಡಿಬಿಟ್ಟಿರ್ತಾರ. ಹಂಗಾಗಿದ್ರೆ ನಾವೇನ್ ಮಾಡ್ಕೋಬೇಕಲ್ಲಿ, ಓಪನ್ ವಿತ್ ಇಲ್ಲಿ ಕ್ಲಿಕ್ ಮಾಡಿ, ಓಪನ್ ವಿತ್ ಎಲ್ಲಿ ಮಾಡ್ರಿ, ಪೇಂಟ್ ದಾಗ ಓಪನ್ ಆಯ್ತು. ಗೊತ್ತಾಯ್ತು? ಅಂದ್ರೆ ಓಪನ್ ವಿತ್ ನಮಗೆ ಯಾವ ಅಪ್ಲಿಕೇಶನ್ ಒಳಗಡೆ ಓಪನ್ ಮಾಡ್ಬೇಕಾಗೈತಿ ಅಲ್ಲಿ ಓಪನ್ ಆಗ್ಲಾರ್ದನ ಬೇರೆ ಅಪ್ಲಿಕೇಶನ್ ದಾಗ ನಮ್ಮ ಫೈಲ್ ಅನ್ನು ಓಪನ್ ಆಗ್ತಾ ಇತ್ತು ಅಂದ್ರೆ ನಾವಲ್ಲಿ ಓಪನ್ ವಿತ್ ಬಳಕೆ ಮಾಡ್ಕೊಂಡ ನಮಗ ಈ ಯಾವ ಅಪ್ಲಿಕೇಶನ್ ಒಳಗಡೆ ಓಪನ್ ಮಾಡೋದೈತಿ ನಾವಲ್ಲಿ ಆಯ್ಕೆ ಮಾಡ್ತೀವಿ. ಮತ್ತೆ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡ್ರಿ, ಮತ್ತೆ ಇಲ್ಲಿ ಬಂತಲ್ಲ. ನಮಗ ಡಬಲ್ ಕ್ಲಿಕ್ ಮಾಡಿದ್ರು ಕೂಡ ಇದು ಎಲ್ಲಿ ಓಪನ್ ಆಗಬೇಕು, ಪೇಂಟ್ ಬ್ರಷ್ ದಾಗ ಓಪನ್ ಆಗಿರ್ಬೇಕು. ಡಬಲ್ ಕ್ಲಿಕ್ ಮಾಡಿದ್ರು ಕೂಡ ಹಂಗ ನಾವು ಸೆಟ್ಟಿಂಗ್ ಮಾಡ್ಕೋಬೇಕು. ನಮ್ಮಲ್ಲಿ ಬರ್ತಾರಲ್ಲ, ನಮ್ಮಲ್ಲಿ ಬಂದಾಗ ನಾವು ಅಷ್ಟೇ ಮಾಡಿಕೊಡ್ತೀವಿ ಸೆಟ್ಟಿಂಗ. ಇಲ್ಲಿ ಓಪನ್ ಆಗೋಣ, ಅಲ್ಲಿ ಓಪನ್ ಆಗಕ್ಕೆ ಮಾಡಿಕೊಡೋದು, 500 ರೂಪಾಯಿ ತಗೊಳ್ಳೋದು, ಕೊಟ್ಟಿಸ್ಕೊಡ್ತೀವಿ. ಅಂದ್ರೆ ಕಂಪ್ಯೂಟರ್ ಕಾ ಲ್ಯಾಪ್ಟಾಪ್ ಕಾ ಪ್ರಾಬ್ಲಮ್ ಬರೋದು, ದೊಡ್ಡ ಪ್ರಾಬ್ಲಮ್ಸ್ ಇರಂಗಿಲ್ಲ. ಅವ ಇಂಥವ ಪ್ರಾಬ್ಲಮ್ ಇರ್ತಾವ, ಇವ ಪ್ರಾಬ್ಲಮ್ ಅಲ್ಲಿ ದೊಡ್ಡಾಗಿರ್ತಾವ. ಅಲ್ಲಿ ಹೋಗಿ 500 ರೂಪಾಯಿ ಕೊಡೋದು ನೋಡು, ಅಲ್ಲಿ ಬಂದೈತಿ, ಹಂಗಾಗೈತಿ, ಹಿಂಗಾಗೈತಿ ಅನ್ಕೊಂಡು. ಈಗ ನಾವು ಸಿಂಪಲ್ ವಾಗಿ ಇದ ನಮಗೆ ಪರ್ಮನೆಂಟ್ ವಾಗಿ ಎಲ್ಲಿ ಪೇಂಟ್ ಬ್ರಷ್ ದಾಗ ಓಪನ್ ಆಗಿರ್ಬೇಕು. ಡಬಲ್ ಕ್ಲಿಕ್ ಮಾಡಿದ್ರು ಕೂಡ ಎಲ್ಲಿ ಓಪನ್ ಆಗಿರ್ಬೇಕು, ಪೇಂಟ್ ಬ್ರಷ್ ದಾಗ ಓಪನ್ ಆಗಿರ್ಬೇಕು ಅಂತ ನಾವು ಓಪನ್ ವಿತ್ ಅಂತೀವಿ. ಓಪನ್ ವಿತ್ ಅಂದ್ರೆ ಲಾಸ್ಟ್ ಆಪ್ಷನ್ ಐತಿ,
ಚೂಸ್ ಅನದರ್ ಆಪ್ ಇಲ್ಲಿ ಕ್ಲಿಕ್ ಮಾಡ್ಕೋತೀವಿ. ಇದ್ರಾಗ ವರ್ಡ್ ಪ್ಯಾಡ್ ಐತಿಲ್ಲ, ನಮಗೆ ಯಾವ್ದು ಬೇಕು, ಪೇಂಟ್ ಆಯ್ಕೆ ಮಾಡ್ಕೋತೀವಿ. ಆಯ್ಕೆ ಮಾಡ್ಕೊಂಡ ಇಲ್ಲಿ ಕೆಳಗೆ ಒಂದು ಚೆಕ್ ಬಾಕ್ಸ್ ಐತಿ, ಅದಕ್ಕೆ ಕ್ಲಿಕ್ ಮಾಡ್ಕೋತೀವಿ. ಆಲ್ವೇಸ್ ಯೂಸ್ ದಿಸ್ ಆಪ್ ಟು ಓಪನ್ BMP ಫೈಲ್, ಅಂದ್ರೆ BMP ಫೈಲ್ ಓಪನ್ ಮಾಡ್ಲಕ್ಕ ಇದು ಆಪ್ ಅನ್ನೇ ಬಳಕೆ ಮಾಡ್ಕೋ. ಇಲ್ಲಿ ಕ್ಲಿಕ್ ಮಾಡಿ ಓಕೆ ಅಂದ್ರಿ ಅಂದ್ರೆ ನೆಕ್ಸ್ಟ್ ಟೈಮ್ ಹಿಂಗ್ ಬರ್ತದೆ ಐಕಾನ್ ಚೇಂಜ್ ಅಂತ. ಡಬಲ್ ಕ್ಲಿಕ್ ಮಾಡ್ರಿ, ಈಗೆಲ್ಲ ಓಪನ್ ಆಗ್ಲತ್ತೈತಿ. ಹಿಂಗ ಓಪನ್ ವಿತ್ ನಾವಲ್ಲಿ ಮಾಡ್ಕೋಬಹುದು. ಇದ್ರಾಗ ಏನ್ರಿ ತಿದ್ದುಪಡಿ ಮಾಡೋದೈತಿ, ಎಡಿಟ್. ಹಿಸ್ಟ್ರಿ ಅಂದ್ರ ಇತಿಹಾಸ. ಈ ಕಂಪ್ಯೂಟರ್ದಲ್ಲಿ ಏನೇನ್ ಮಾಡಿದರು ಅದರ ಪೂರ್ತಿ ಇತಿಹಾಸನ ಸೇವ್ ಇರ್ತೈತಿ. ನೀವು ಯಾವ ಟೈಮ್ಕ ಯಾವ ಡೇಟ್ಕ ಏನೇನ್ ಮಾಡಿದಿರಿ, ಯಾವ ಫೈಲ್ ಅನ್ನು ಓಪನ್ ಮಾಡಿ ನೋಡಿದಿರಿ, ಯಾವ ಮೂವೀಸ್ ಅನ್ನು ನೋಡಿದಿರಿ, ಯಾವ ಹಾಡ ಕೇಳಿದಿರಿ, ಯಾವ ಫೋಟೋ ಓಪನ್ ಮಾಡಿದಿರಿ, ಯಾವ ಡಾಕ್ಯುಮೆಂಟ್ ಓಪನ್ ಮಾಡಿದಿರಿ, ಯಾವ ಫೈಲ್ ಕ್ರಿಯೇಷನ್ ಮಾಡಿದಿರಿ, ಇದ್ರದ್ದೆಲ್ಲ ಹಿಸ್ಟ್ರಿ ಅದ್ರಾಗ ಇರ್ತೈತಿ. ಅದು ನೋಡ್ಕೊಳಕ ಹಿಸ್ಟ್ರಿ. ಓಕೆ, ನೀವಿಲ್ಲಿ ಹಿಸ್ಟ್ರಿ ನೋಡ್ಕೋಬಹುದು. ಅದ್ರ ಸೆಟ್ಟಿಂಗ್ ಮಾಡಿಲ್ಲ, ನೀವು ಸೆಟ್ಟಿಂಗ್ ಮಾಡಿದ್ರಿ ಅಂದ್ರೆ ಅದರ ಹಿಸ್ಟ್ರಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ರೆ ನೋಡ್ಕೋಬಹುದು. ಅಂದ್ರೆ ಯಾವ ಫೈಲ್ ಯಾವಾಗ ಕ್ರಿಯೇಷನ್ ಮಾಡಿದ್ರಿ, ಯಾವಾಗ ಓಪನ್ ಮಾಡಿದ್ರಿ, ಯಾವಾಗ ತಿದ್ದುಪಡಿ ಮಾಡಿದ್ರಿ, ಕಾಪಿ ಯಾವಾಗ ಮಾಡಿದ್ರಿ, ಪೇಸ್ಟ್ ಯಾವಾಗ ಮಾಡಿದ್ರಿ, ಅದರದ್ದು ಎಲ್ಲಾ ಮಾಹಿತಿ ಅಲ್ಲಿ ಇದ್ದಿರ್ತೈತಿ ಹಿಸ್ಟ್ರಿ ಒಳಗೆ. ನಮಗೇನ್ ಅನಿಸ್ತೈತಿ, ನಾವು ಫೋಟೋ ಓಪನ್ ಮಾಡಿ ನೋಡಿದೀವಿ, ಕ್ಲೋಸ್ ಮಾಡಿದೀವಿ, ಯಾರಿಗೂ ಗೊತ್ತಾಗಂಗಿಲ್ಲ. ಆದ್ರೆ ಹಿಸ್ಟ್ರಿ ಒಳಗೆ ಹೋಗಿ ಸೇವ್ ಆಗಿರ್ತೈತಿ. ಇವರು ಫೋಟೋ ಓಪನ್ ಮಾಡಿ ನೋಡಿದಾರು, ಇವರು ಈ ಹಡ ಹಚ್ಚಿ ನೋಡಿದಾರು, ನಾ ಇರ್ಲಿ ಬಿಡ್ಲಿ, ನಾ ಬೇಕಾದಾಗ ಅನಿಸ್ತು ನಾ ಕಂಪ್ಯೂಟರ್ ಚೆಕ್ ಮಾಡ್ಕೋಬೇಕು. ಕಂಪ್ಯೂಟರ್ನಾಗ ಹಿಸ್ಟ್ರಿ ಚೆಕ್ ಮಾಡ್ಕೊಂಡು ಅಲ್ಲೆಲ್ಲ ಹೇಳಿರ್ತೈತಿ, ನಾ ಇಷ್ಟ ಅರ್ಧ ಹಾಫ್ ಅವರ್ನಾಗ ಇದ ಮಾಡ್ಯಾರು. ಅಂದ್ರ ನಿಮಗ ಅನಿಸ್ತಿರ್ತೈತಿ, ಯಾರಿಗೂ ಗೊತ್ತಾಗಂಗಿಲ್ಲ, ನಾನು ನೋಡಿ ಕ್ಲೋಸ್ ಮಾಡಿದ್ದೀನಿ ಅಂತ. ಆದ್ರೆ ಹಿಸ್ಟ್ರಿ ಒಳಗಡೆ ಎಲ್ಲ ಸ್ಟೋರ್ ಇರ್ತೈತಿ. ಗೂಗಲ್ದಾಗ ಯಾರಿಗೂ ಗೊತ್ತಾಗಂಗಿಲ್ಲ ನಾ ಏನ್ ಸರ್ಚ್ ಮಾಡಿನಂದ್ರ ಅದೆಲ್ಲ ಸ್ಟೋರ್ ಆಗಿ ಇರ್ತೈತಿ. ನೀವು ಯಾವಾಗ ಏನ್ ಓಪನ್ ಮಾಡಿ ನೋಡಿದ್ರಿ ಅದು ಹೇಳ್ತೈತಿ. ಇದೋ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ್ರಿ ಅಂತ ಅದು ಕೀವರ್ಡ್ನು ಹೇಳ್ತೈತಿ. ಹಿಂಗ ಎಲ್ಲಾ ಡೇಟಾ ನಿಮ್ಮದ ಸ್ಟೋರ್ ಇರ್ತೈತಿ. ಮತ್ ನಿಮ್ ಮೊಬೈಲ್ದು ಇರ್ತೈತಿ ಎಲ್ಲ. ನಿಮ್ ಮೊಬೈಲ್ದಾಗ ಏನ್ ಮಾಡ್ತಿರ್ಲ ಅದು ಎಲ್ಲ ಇರ್ತೈತಿ. ನೋಡವಂಗ ಗುರುತಿರ್ಬೇಕು ಅಷ್ಟ. ಮೊಬೈಲ್ದಾಗ ಯಾವ ಟೈಮ್ಕ ಇನ್ಸ್ಟಾಗ್ರಾಮ್ ಯಾವ್ದು ಲೈಕ್ ಮಾಡ್ಯಾನು ಅದನ್ನ ನೋಡ್ಕೋಬೇಕು, ಯೂಟ್ಯೂಬ್ದಾಗ ಯಾವ ವಿಡಿಯೋ ನೋಡ್ಯಾನು ಅದನ್ನ ನೋಡ್ಕೋಬೇಕು. ನಮ್ಗೆ ಗೊತ್ತಿರ್ಬೇಕಷ್ಟ. ಗೊತ್ತಿತ್ತಂದ್ರ ಇವ್ರದ್ದು ಮೊಬೈಲ್ ನಂಬರ ಇಲ್ಲಿ ಹಾಕಿದೀವಿ, ಇವ್ರದ್ದು ಜಿಮೇಲ್ ಅಡ್ರೆಸ್ ಎಲ್ಲ ಬಂದ್ಬಿಡ್ತೈತಿ ಅಲ್ಲಿ. ಇದೇ ವಿಡಿಯೋ ನೋಡ್ಯಾರು, ಇದೇ ಫೇಸ್ಬುಕ್ದಾಗ ನೋಡ್ಯಾರು, ಇನ್ಸ್ಟಾಗ್ರಾಮ್ದಾಗ ಇದೇ ಮಾಡ್ಯಾರು ಅಂದ್ರೆ ನೀವು ಗೂಗಲ್ ಒಳಗೆ ಏನೇನ್ ಮಾಡಿರ್ತೀರಿ ಎಲ್ಲ ಅಲ್ಲಿ ತಂದು ಕೊಟ್ಟಿರ್ತೀರಿ. ಓಕೆ, ಈಗ ನೋಡೋಣ ಸ್ಯಾಂಪಲ್ ಹೆಂಗ್ ತೋರಿಸ್ತೈತಿ ಅಂತ. ಏನ್ ಬೇಡಾನು ಇಂಟರ್ನೆಟ್ ಟೈಮ್ ಬಂದು ನೋಡೋದು. ಈಗ ಜಸ್ಟ್ ಸ್ಯಾಂಪಲ್ ಅಷ್ಟ ನೋಡ್ಕೊಂಡು ಅಂದ್ರೆ ಎಲ್ಲಾ ಹಿಸ್ಟ್ರಿ ಸ್ಟೋರ್ ಇರ್ತೈತಿ. ಇಲ್ಲೇ ನನ್ನ ಮೊಬೈಲ್ದನ್ನ ನೋಡ್ಕೊಂಡು ಏನೇನೈತಿ ಏನೇನಿಲ್ಲ, ವಿಡಿಯೋ ಏನೇನು ಎಲ್ಲ ಹುಡುಗರು ನೋಡ್ತಾವ ವಿಡಿಯೋಗಳ. ಯಾವ ನೋಡ್ಯಾರು ನಾ ಇಲ್ಲಿ ಕುಂತಲ್ಲಿ ನೋಡ್ಕೋಬಹುದು. ಇದೇ ಟೈಮ್ಕ ಇದೇ ವಿಡಿಯೋ ನೋಡ್ಯಾರು, ಫೇಸ್ಬುಕ್ ಓಪನ್ ಮಾಡ್ಯಾರು, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಯಾರು, ಯಾವಾಗ ಏನೇನು ಓಪನ್ ಮಾಡ್ಯಾರು. ಈಗ ನನ್ನ ಮೊಬೈಲ್ ನನ್ನ ಹತ್ರನೂ ಇಲ್ಲ, ಯಾರ ಕಡೆ ಇರ್ತೈತಿ, ಇರೋಲ್ಲಪ್ಪು ಏನ್ ಮಾಡ್ತಾರ ಮಾಡ್ಲಿ, ನಾ ಇಲ್ಲಿ ಕುಂತಲ್ಲಿ ಏನ್ ನೋಡ್ತೀನಿ ಏನೇನ್ ಮಾಡ್ಲಾದ್ರು, ಏನೇನ್ ಮಾಡಿದಾರು, ಯಾವಾಗ ಮಾಡಿದಾರು, ಯಾವ ಟೈಮ್ ಮಾಡಿದಾರು. ಅಥವಾ ನೀವು ಫೋನ್ ಪೇ ಮಾಡಿದ್ರು ಕೂಡ ಇದೇ ಟೈಮ್ ಇವ್ರಿಗೆ ಇಷ್ಟ ಫೋನ್ ಪೇ ಮಾಡಿದ್ರಿ, GPay ಮಾಡಿದ್ರೆ ಇಷ್ಟ ಮಾಡಿದ್ರಿ, ಎಲ್ಲ ನಾವಿಲ್ಲಿ ನೋಡ್ಕೋಬಹುದು. ಇಲ್ಲಿ ನಿಮ್ಮ ಎಲ್ಲಾ ಆಕ್ಟಿವಿಟೀಸ್ನ ಬರ್ತಾವ. ಮೌಜ್ ಯಾರು ನೋಡ್ಯಾರು, ನನ್ನ ಮೊಬೈಲ್ನಲ್ಲಿ ನೋಡ್ಯಾರು ಮೌಜ್ ವಿಡಿಯೋ, ಇವು 3 ವಿಡಿಯೋ ನೋಡ್ಯಾರು. ಯಾವ್ದು ನೋಡ್ಯಾರು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬಹುದು. ನಾ ಇದ ನೋಡ್ಯಾರಂತ ಮೌಜ್ 3 ವಿಡಿಯೋ ನೋಡ್ಯಾರು. ಟುಡೇ ಇದ ಏನೋ ಗೂಗಲ್ದಾಗ ಸರ್ಚ್ ಮಾಡಿದೀವಿ, API ಫುಲ್ ಫಾರ್ಮ್ ನೋಡಿದೀವಿ, ರೆಸ್ಟ್ ಫ್ರೇಮ್ ವರ್ಕ್ ಅಂದ್ರೆ ಏನ್ ನೋಡಿದೀವಿ. ಇದ ಮೂವಿ ಬೆಳಿಗ್ಗೆನೂ ನೋಡಿದಾರು ಅಲ್ಲ, ಪ್ರೇಸ್ಟ್ ಅಂತ. ಇದೊಂದು ಹಾಡ ನೋಡಿದಾರು. ಇದು ಯೂಟ್ಯೂಬ್ದಾಗಿಂದ ಏನೇನು ನೋಡಿದಾರು, ಯೂಟ್ಯೂಬ್ದಾಗಿನ ವಿಡಿಯೋನ ಅವೆಲ್ಲ. ಇನ್ಸ್ಟಾಗ್ರಾಮ ಫೇಸ್ಬುಕ್ ಏನೂ ನೋಡಿಲ್ಲ. ಇದೊಂದು ಫಾಂಟ್ ಡೌನ್ಲೋಡ್ ಆಗೈತಿ, ಏನೇನ್ ಮಾಡಿದಾರು ನೀವು ಗೂಗಲ್ದಾಗ ಎಲ್ಲ ಇಲ್ಲಿ ಕಾಣ್ತೈತಿ. ಐತಲ್ಲ,
ಇಲ್ಲಿ ಮತ್ತೆ ವಿಸಿಟ್ ಆಗ್ಯಾರು ಪಾಸ್ಪೋರ್ಟ್ ಅರ್ನ್ ಅಂತ ಇದು ವಾಟ್ಸಪ್ದಾಗ ವಾಟ್ಸಪ್ ಇದು ನಿನ್ನಿದೈತಿ ಇದು ಕ್ರೋಮ್ದಾಗ ಏನ ಇನ್ಸ್ಟಾಗ್ರಾಮ್ ಆ್ಯಪಿಯಲ್ ಇದೊಂದು ಓಪನ್ ಮಾಡಿ ನೋಡಿದಾರು ಆಕ್ಚುಲಿ ಅದ ಹಾರ್ಮ್ಫುಲ್ ಐತಿ ಇದು ವಾಟ್ಸಪ್ ಎಷ್ಟು ವಿಸಿಟ್ ಆಗ್ಯಾರು ಏನ ಎಲ್ಲ ಕಾಣ್ತೈತಿ ಅಂದ್ರ ಎಲ್ಲಾ ಡೇಟಾ ಹಿಸ್ಟ್ರಿ ಒಳಗಡೆ ಸ್ಟೋರ್ ಇರ್ತೈತಿ ಹಂಗ ನಿಮ್ಮ ಕಂಪ್ಯೂಟರ್ದಾಗ ನೀವೇನ್ ಮಾಡ್ತಿರ್ಲಿಲ್ಲ ಎಲ್ಲ ಸ್ಟೋರ್ ಇರ್ತೈತಲ್ಲ ಆ ಹಿಸ್ಟ್ರಿ ನೋಡ್ಕೊಳಕ ಇಲ್ಲಿ ಹಿಸ್ಟ್ರಿ ಬಟನ್ಸ್ ಅನ್ನ ಕೊಟ್ಟಿರ್ತಾರೆ ಓಕೆ ಹಿಸ್ಟ್ರಿ ಗೊತ್ತಾಯ್ತಲ್ಲ ಹಿಸ್ಟ್ರಿ ಇನ್ನ ಇವು ಮೂರು ಆಪ್ಷನ್ ನೋಡ್ಕೊಂಡು ಈಗ ಇಲ್ಲಿ ಆಪ್ಷನ್ ಕೊಟ್ಟರು ಸಿಲೆಕ್ಟ್ ಆಲ್ ಈಗ ಇಲ್ಲಿ ಬಹಳಷ್ಟು ಫೈಲ್ಸ್ ಅನ್ನ ಇದ್ದು ಫೋಲ್ಡರ್ಸ್ ಅನ್ನ ಇದ್ದು ಅಂದ್ರೆ ಸೆಲೆಕ್ಟ್ ಆಲ್ ಇದನ್ನ ಬಹಳಷ್ಟು ಫೈಲ್ ಮಾಡ್ಕೋತೀನಿ ಬಹಳಷ್ಟು ಫೈಲ್ ಮಾಡ್ಕೊಳಕ ಕಂಟ್ರೋಲ್ ಸಿ ಅಂತೀನಿ ಕಂಟ್ರೋಲ್ ವಿ ಎಷ್ಟು ಫೈಲ್ ಅದು ನೋಡಿ ಬಹಳಷ್ಟು ಫೈಲ್ ಆದವಲ್ಲ ಇಷ್ಟು ಫೈಲ್ ಆದವಲ್ಲ ಇವೆಲ್ಲ ಒಮ್ಮೆ ಕಾಪಿ ಮಾಡ್ಕೋಬೇಕಂದ್ರೆ ಸಿಲೆಕ್ಟ್ ಆಲ್ ಎಲ್ಲ ಆಯ್ಕೆ ಮಾಡ್ಕೊಳ್ಳೋದು ಆನಂತರ ಕಾಪಿ ಅನ್ನೋದು ಒಂದೊಂದೊಂದೊಂದು ಮಾಡೋದಕ್ಕಿಂತ ಆನಂತರ ಸಿಲೆಕ್ಟ್ ನನ್ ಸಿಲೆಕ್ಟ್ ಮಾಡಿರೋದ ತೆಗೆದಾಕಬೇಕು ಸಿಲೆಕ್ಟ್ ನನ್ ಸಿಲೆಕ್ಟ್ ಮಾಡಿರೋದ ತೆಗೆದಾಕಬೇಕು ಓಕೆ ಇನ್ವರ್ಟ್ ಸಿಲೆಕ್ಷನ್ ಈಗ ನಾವೇನು ಆಯ್ಕೆ ಮಾಡಿರ್ತೀವಿ ಇದರದ ವಿರೋಧವಾಗಿ ನಮಗೆ ಆಯ್ಕೆ ಮಾಡೋದೈತಿ ಅಂದ್ರ ಇನ್ವರ್ಟರ್ ಸಿಲೆಕ್ಷನ್ ಏನ್ ಸಿಲೆಕ್ಷನ್ ಮಾಡಿದೀವಿ ಅದು ಬಿಡು ಏನ್ ಸಿಲೆಕ್ಷನ್ ಮಾಡಿಲ್ಲ ಅದ ಆಯ್ಕೆ ಮಾಡಿ ಇದೆಲ್ಲ ಬಿಟ್ಟು ಆಗೈತಿ ಮತ್ತೆ ನಾವು ಇನ್ವರ್ಟ್ ಅಂದಿವಿ ಇದು ಆಯ್ಕೆ ಮಾಡ್ಕೊತು ಅದಕ್ಕಾಗಿ ಇನ್ವರ್ಟರ್ ಸಿಲೆಕ್ಷನ್ ಓಕೆ ಈಗ ಫೈಲ್ ಬಹಳಷ್ಟಿದ್ದು ಹಿಂಗ್ ನಮಗ ಕಾಣ್ತಾವ ಇಲ್ಲಿ ಬಹಳಷ್ಟು ಫೈಲ್ ಅದಾವನ ನನಗ ಕಾಪಿ ಮಾಡೋದೈತಿ ಇದು ಒಂದ ಆನಂತರ ಇದು ಒಂದ ಆನಂತರ ಇದು ಒಂದ ಮೂರಷ್ಟು ಕಾಪಿ ಮಾಡೋದೈತಿ ಅಂದ್ರೆ ನಾವು ಕಸ್ಟಮ್ ಸಿಲೆಕ್ಷನ್ ಮಾಡ್ಕೋತೀವಿ ಅಂದ್ರೆ ನಾವು ಮೂರು ಅಷ್ಟ ಆಯ್ಕೆ ಮಾಡ್ಕೋಬೇಕಲ್ಲ ಅಂದ್ರೆ ನಾವು ಇದೊಂದು ಆಯ್ಕೆ ಮಾಡ್ಕೊಂಡಿವಿ ಇದು ಆಯ್ಕೆ ಮಾಡ್ಕೋಬೇಕಂದ್ರ ನೈನ ಕಂಟ್ರೋಲ್ ಹಿಡಿದ ಕ್ಲಿಕ್ 15 ಆಯ್ಕೆ ಮಾಡ್ಕೋಬೇಕಂದ್ರ ಕಂಟ್ರೋಲ್ ಹಿಡಿದ ಕ್ಲಿಕ್ ಆನಂತರ ಕಟ್ ಪೇಸ್ಟ್ ಓಕೆ ನಮಗ ಇಷ್ಟೆಲ್ಲ ಆಯ್ಕೆ ಮಾಡ್ಕೋಬೇಕಂದ್ರ ನಾವು ಹಿಂಗೂ ಆಯ್ಕೆ ಮಾಡ್ಕೋಬಹುದು ಇದಕ್ಕೆ ನಾವು ಅಂತೀವಿ ರೇಂಜ್ ಸಿಲೆಕ್ಷನ್ ಓಕೆ ನನಗ ಇಲ್ಲಿಂದ ಇಲ್ಲಿವರೆಗೆ ಆಯ್ಕೆ ಮಾಡ್ಕೋಬೇಕಂದ್ರ ಶಿಫ್ಟ್ ಹಿಡಿದ ಕ್ಲಿಕ್ ಆಯ್ಕೆ ಆತಲ್ಲ ಹಿಂಗ ನಾವೇನ್ ಮಾಡ್ಕೋಬಹುದು ಆಯ್ಕೆ ಮಾಡ್ಕೋಬಹುದು ಗೊತ್ತಾಯ್ತು ಇಷ್ಟ ಕಮಾಂಡ್ ಸಾಕಲ್ಲ ಇಂದ ಈಗ ಇಂದೇನು ಕಮಾಂಡ್ ಕಲ್ತಿದೀವಿ ಅದ್ರ ಬಗ್ಗೆ ಕ್ವಶನ್ಸ್ ನೋಡ್ಕೊಂಡು